ವಂದನೆಗಳ ಆಂಟಿ. ವಂದನೆ. ಎಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ಮಹಾ ಪ್ರೀತಿ ಕೃಪೆಯನ್ನು ನಮ್ಮ ಮೇಲೆ ನೀವಿಟ್ಟು ಇದುವರೆಗೂ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟು ಕರ್ತನೆ, ನಿಮ್ಮ ಪರಿಶುದ್ಧವಾದ ಮಾತುಗಳನ್ನು ಕೇಳಲು ನಮಗೆ ಕೊಟ್ಟಂತೆ ಆಯುಷ್ಕಾಲಕ್ಕಾಗಿ, ಅವಕಾಶಕ್ಕಾಗಿ, ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಕೇಳುವವರಾಗಿ ಮಾತ್ರವೇ ಇದ್ದು ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳದೆ ಕೇಳಿದಂತ ಮಾತುಗಳ ಪ್ರಕಾರವಾಗಿ ಜೀವಿಸಲು ಬದುಕಲು ಸಹಾಯ ಮಾಡಿ ಕರ್ತನೆ. ಅನೇಕ ಬಾರಿ ನಿಮ್ಮ ಮಾತುಗಳು ನಮ್ಮನ್ನು ಎಚ್ಚರಿಸುತ್ತಿದ್ದಾಗ್ಯೂ ನಾವು ಬೀಳುವಂತವರಾಗಿದ್ದೇವೆ, ಜಾರಿ ಹೋಗುವಂತವರಾಗಿದ್ದೇವೆ. ಹಾಗಾಗದೆ ಎಚ್ಚರಿಸಲ್ಪಡುತ್ತಿರುವಂತ ನಿಮ್ಮ ಮಾತುಗಳಿಗೆ ಕಿವಿಗೊಟ್ಟು ಮಾತುಗಳ ಪ್ರಕಾರವಾಗಿ ಜೀವನಗಳನ್ನು ಸರಿ ಮಾಡಿಕೊಳ್ಳಲು ನೀವೇ ಸಹಾಯ ಮಾಡುತ್ತೀರೆಂಬುದಾಗಿ ನಂಬುತ್ತಾ, ಈ ದಿನ ವಾಕ್ಯದ ಸಂದೇಶದೊಂದಿಗೆ ಜೊತೆಗಾರನಾಗಿದ್ದು ನಡೆಸುತ್ತೀರೆಂಬುದಾಗಿ ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು, ಆಮೆನ್. ಪ್ರಿಯರೇ, ಸತ್ಯವೇದವನ್ನು ನಾವು ನೋಡುವಾಗ ಅನೇಕ ಭಕ್ತರ ಜೀವನ ಚರಿತ್ರೆಯನ್ನು ದೇವರು ನಮಗೋಸ್ಕರವಾಗಿ ಬರೆಸಿದ್ದಾರೆ. ಈ ರೀತಿ ಬರೆಸುತ್ತಿರುವಂತ ಕ್ರಮದಲ್ಲಿ ಭಕ್ತರು ಎಂದ ಕೂಡಲೇ ಅವರು ಮಾಡಿರುವಂತ ಒಳ್ಳೆಯದನ್ನು ಮಾತ್ರ ದೇವರು ಬರೆಸಲಿಲ್ಲ, ಅವ್ರು ಮಾಡಿರುವಂತ ತಪ್ಪುಗಳನ್ನು ಕೂಡ ದೇವರು ಬರೆಸಿದ್ದಾರೆ. ಆದರೆ ಆ ತಪ್ಪುಗಳು ಕೂಡ ದೇವರು ಬರೆಸಿದ್ದಾರೆ. ಆದರೆ ಈ ತಪ್ಪುಗಳು ಎಂತ ತಪ್ಪುಗಳು ಅಂತಂದ್ರೆ, ಕೆಲವೊಂದು ಒಪ್ಪಿಕೊಳ್ಳೋದಕ್ಕಾಗುವಂತ ತಪ್ಪುಗಳು, ಕೆಲವೊಂದು ಒಪ್ಪಿಕೊಳ್ಳೋದಕ್ಕೆ ಆಗದೇ ಇರುವಂತ ತಪ್ಪುಗಳು. ಅಂದ್ರೆ ಮನುಷ್ಯರು ತಪ್ಪುಗಳನ್ನು ಮಾಡುವಂತದ್ದು ಸಹಜ. ದೇವರು ನಮ್ಮೆಲ್ಲರಿಗಿಂತ ದೊಡ್ಡವರು, ಅವರ ತಪ್ಪುಗಳನ್ನ ಕ್ಷಮಿಸಬೇಕು. ಆದರೆ ಎಂತ ತಪ್ಪುಗಳು, ಯಾವ ತಪ್ಪುಗಳು, ಅಥವಾ ಎಂಥ ಪಾಪ, ಯಾವ ಪಾಪ, ಈ ರೀತಿ ಬೈಬಲ್ ಎಲ್ಲ ನಾವು ಹುಡುಕಿದರೆ ಒಂದು ವಿಚಿತ್ರವಾದಂತ ತಪ್ಪು ಮಾಡಿ, ವಿಚಿತ್ರವಾದಂತ ಪಾಪವನ್ನು ಮಾಡಿ, ವಿಚಿತ್ರ ಅನ್ನುವುದಕ್ಕಿಂತ ಭಯಂಕರವಾದಂತ ಪಾಪವನ್ನು ಮಾಡಿ ದೇವರಿಂದ ಕ್ಷಮಾಪಣೆಯನ್ನು ಹೊಂದಿ ದೇವರಿಗೆ ಇಷ್ಟವಾಗಿರುವಂತ ಭಕ್ತನೆಂಬುದಾಗಿ ಕರೆಸಿಕೊಂಡಿರುವಂತ ಒಂದು ಭಕ್ತನ ಬೈಬಲ್ ಅಲ್ಲಿ ಇದ್ದಾರೆ. ಅಂದ್ರೆ ದೇವರ ಸೇವೆಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಂತ ಭಕ್ತನೇ, ಆದರೆ ಮನುಷ್ಯನಲ್ವ ಪ್ರಿಯರೇ, ಎಂಥ ಭಕ್ತರೇ ಆದರೂ ಕೂಡ ಅವರು ಮನುಷ್ಯರೇ, ದೇಹದಲ್ಲಿದ್ದಾರೆ, ದೇಹದ ದೌರ್ಬಲ್ಯತೆಗೆ, ದೇಹದ ಬಲಹೀನತೆಗೆ ಒಳಗಾಗ್ತಾರೆ. ಆದರೆ ಎಲ್ಲಾ ಭಕ್ತರಲ್ಲೂ ಕೂಡ ಈ ಭಕ್ತನು ದೇವರ ದೇಹದ ಬಲಹೀನತೆಗೆ ಒಳಗಾಗಿರುವಂತದ್ದು ಸ್ವಲ್ಪ ವಿಚಿತ್ರ. ಇನ್ನು ಹೇಳ್ಬೇಕಂದ್ರೆ ತುಂಬಾ ಆಳವಾಗಿ ಒಳಗಾಗ್ಬಿಟ್ಟಿದ್ದಾರೆ. ಯಾರಂತಂದ್ರೆ ದೇವರು ತನಗೆ ಇಷ್ಟವಾಗಿರುವಂತ ವ್ಯಕ್ತಿ ಎಂಬುದಾಗಿ ಹೇಳಿಕೊಂಡಿರುವಂತ ದಾವೀದರವರು ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಭಕ್ತನೇ ಆಗಿದ್ದರು. ಒಂದು ದಿನ ಒಂದು ಸ್ತ್ರೀಯನ್ನು ನೋಡಿದನು, ಮೋಹಿಸಿದನು, ಬೇಕು ಅಂತಂದುಕೊಂಡು ಮಾಡಬಾರದಾದಂತ ತಪ್ಪನ್ನು ದಾವೀದನು ಮಾಡಿದನು. ಅಷ್ಟೇನಾ? ಇಲ್ಲ. ಆ ತಪ್ಪು ಎಲ್ಲಿ ಗೊತ್ತಾಗುತ್ತೋ ಅಂತ ಹೇಳಿ ಯಜಮಾನನನ್ನ ಕೊಲೆ ಮಾಡಿಸಿದನು. ಆಕೆಯ ಮೂಲಕ ಆಕೆಯನ್ನು ತಂದು ಹೆಂಡತಿಯನ್ನಾಗಿ ಮಾಡಿಕೊಂಡನು, ಮನೆಯಲ್ಲಿಟ್ಕೊಂಡ. ಆಕೆಯ ಮೂಲಕ ಮಕ್ಕಳನ್ನು ಕೂಡ ಪಡೆದ. ವಿಷಯ ಏನಂತಂದ್ರೆ, ಇಷ್ಟೆಲ್ಲ ಮಾಡಿರುವಂತ ದಾವೀದನು, ಇಷ್ಟು ತಪ್ಪನ್ನು ಮಾಡಿರುವಂತ ದಾವೀದನು, ಪಾಪವನ್ನು ಮಾಡಿರುವಂತ ದಾವೀದನು, ಅಂದರೆ ಮೋಹಿಸುವಂತದ್ದು ತಪ್ಪು,
ಮೋಹಿಸಿರುವಂತ ಆಕೆಯನ್ನು ಮನೆಗೆ ಕರೆದುಕೊಂಡು ಬಂದು ಆಕೆಯ ಅವನು ಆತನು ಏನಾದ್ರೆ ಅಂದುಕೊಂಡಿದ್ದಾನೋ ಅದನ್ನು ನಡೆಸುವಂತದ್ದು ಇನ್ನೊಂದು ತಪ್ಪು. ಅದರಲ್ಲೂ ಅದರಲ್ಲೂ ತನ್ನ ಯಜಮಾನನ ಪ್ರಾಣವನ್ನು ತೆಗೆಯುವಂತದ್ದು ಮತ್ತೊಂದು ತಪ್ಪು. ಈ ತಪ್ಪು ಅನ್ನುವಂತ ಪದಕ್ಕಿಂತ ಪಾಪ. ಆಕೆಯ ಮೂಲಕ ಮಕ್ಕಳನ್ನು ಪಡೆದು ಆಕೆಯ ಕುಟುಂಬವನ್ನು ಅಥವಾ ಆಕೆಯನ್ನು ಮನೆಯಲ್ಲಿ ತಂದಿಟ್ಕೊಳ್ಳುವಂಥದ್ದು ಮತ್ತೊಂದು ತಪ್ಪು. ಇಷ್ಟೆಲ್ಲ ತಪ್ಪು ಮಾಡಿರುವಂತ ದಾವೀದನು ದೇವರು ಯಾಕೆ ಕ್ಷಮಿಸಿದ್ರು? ದೇವರು ಯಾಕೆ ಕ್ಷಮಿಸಿದ್ರು? ವೈ ಗಾಡ್ ಫಾರ್ಗಿವನ್ ಡೇವಿಡ್, ಕಿಂಗ್ ಡೇವಿಡ್? ಇದು ಭಕ್ತಿನೇನಾ? ದೇವರು ಮೆಚ್ಚಿಕೊಳ್ಳುವಂತ ಭಕ್ತಿ ಏನಾ? ಬೇರೆ ದಾವೀದನು ಎಷ್ಟು ಒಳ್ಳೇದು ಮಾಡಿದ್ದಾನೆ ಎನ್ನುವಂಥದ್ದನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ದಾವೀದನು ಮಾಡಿರುವಂತ ತಪ್ಪೇ ನಮಗೆ ಎದ್ದು ಕಾಣುತ್ತೆ. ಮಾಡಿರಬಹುದು ದಾವೀದನು ಒಳ್ಳೆಯದು, ಮಾಡಿದ್ದಾನೆ ದಾವೀದನು ಒಳ್ಳೆಯದು, ಒಳ್ಳೆಯ ಭಕ್ತನೇ. ಆತನ ಭಕ್ತಿಯನ್ನು ನೋಡಿ ನಾವು ಕಲ್ತ್ಕೊಳ್ಬೇಕಾರುವಂತ ಅನೇಕ ವಿಷಯಗಳಿದಾವೆ. ಆದರೆ ದಾವೀದನಿಂದ ನಾವು ಕಲ್ತ್ಕೊಳ್ಳಬೇಕಾರುವಂತ ಭಕ್ತಿಯ ಸಂಗತಿಗಳೇನೋ ಪಕ್ಕಕ್ಕಿಟ್ರೆ ಅವುಗಳೇನೋ ಗೊತ್ತಿಲ್ಲ. ಆದರೆ ದಾವೀದನು ಮಾಡಿರುವಂತ ತಪ್ಪಿನ ವಿಚಾರವೇನು? ದೇವರು ಹೇಗ್ ಕ್ಷಮಿಸ್ಬಿಡ್ತಾರೆ? ದೇವರ ಹೌದ್ ಸರ್, ದೇವ್ರು ಕ್ಷಮಿಸಬೇಕು. ಎಂತ ಬೈಬಲ್ ಅಲ್ಲಿ ನೀವು ಯಾವ ಭಕ್ತನನ್ನು ಕೂಡ ನೀವು ತಿರುಗಿಸಿ ನೋಡ್ರಿ, ದಾವೀದನಷ್ಟು ದಾವೀದನಂತೆ ಅಥವಾ ದಾವೀದನಷ್ಟು ಇಂಥ ದೊಡ್ಡ ಕ್ರೈಮ್, ಇಂಥ ದೊಡ್ಡ ಪಾಪವನ್ನು ಮಾಡಿದಂತ ಭಕ್ತನನ್ನ ಬೈಬಲ್ ಅಲ್ಲಿ ಇನ್ನೆಲ್ಲಾದ್ರೂ ತೋರ್ಸ್ಲಿಕ್ಕಾಗತ್ತ? ಇನ್ನೆಲ್ಲಾದ್ರೂ ಕಾಣ್ಲಿಕ್ಕಾಗತ್ತ? ಇಂಥ ದಾವೀದನನ್ನು ಕುರಿತು ದೇವರು ಹೇಳ್ತಿರುವಂತ ಮಾತುಗಳು, ಕೆಲವು ಮಾತುಗಳನ್ನ ನಾವು ನೋಡಿಕೊಳ್ಳೋಣ. ಮೊದಲನೇ ಅರಸುಗಳು 11ನೇ ಅಧ್ಯಾಯ. ಮೊದಲನೇ ಅರಸುಗಳು 11ನೇ ಅಧ್ಯಾಯ 34ನೇ ವಚನ. ಆದರೂ ನಾನು ಸೊಲೊಮೋನನ ಕೈಯಿಂದ ರಾಜ್ಯವನ್ನೆಲ್ಲ ಕಿತ್ತುಕೊಳ್ಳುವುದಿಲ್ಲ. ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡವನು, ನಾನು ಆರಿಸಿಕೊಂಡ ಸೇವಕನು ಆದ ದಾವೀದನ ನಿಮಿತ್ತವಾಗಿ ಅವನನ್ನು ಅವನ ಜೀವಮಾನದಲ್ಲೆಲ್ಲ ಅರಸನನ್ನಾಗಿಯೇ ಇರಿಸುವೆನು. ಥ್ಯಾಂಕ್ ಯು ಅಣ್ಣ. ದೇವರು ಸೊಲೊಮೋನನಿಗೆ ಕೊಡುತ್ತಿರುವಂತ ವಾಗ್ದಾನ ಅಥವಾ ಪ್ರಾಮಿಸ್ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನ ಆಜ್ಞಾವಿಧಿಯನ್ನು ಕೈಗೊಂಡವನು ನಾನು, ದಾವೀದನನ್ನು ಕುರಿತು ನಾನು ಸೊಲೊಮೋನನ ಕೈಯಿಂದ ರಾಜ್ಯವನ್ನು ಕಿತ್ಕೊಳ್ಳೋದಿಲ್ಲ. ಯಾಕೆ ತೆಗೆಯುವುದಿಲ್ಲ ಅಂತಂದ್ರೆ, ನನ್ನ ಆಜ್ಞಾವಿಧಿಗಳನ್ನು ಕೈಗೊಂಡವನು, ನಾನು ಆರಿಸಿಕೊಂಡ ಸೇವಕನೂ ಆದ ದಾವೀದನ ನಿಮಿತ್ತವಾಗಿ. ದಾವೀದನನ್ನು ಕುರಿತು ದೇವರು ಕೊಡ್ತಿರುವಂತ ಸರ್ಟಿಫಿಕೇಟ್ಸ್ ನೋಡಿ ಹೇಗಿದಾವೆ. ನನ್ನ ಆಜ್ಞೆ ವಿಧಿಗಳನ್ನು ಕೈಗೊಂಡವನು, ನಾನು ಆರಿಸಿಕೊಂಡ ಸೇವಕನೂ ಆದ ದಾವೀದನ ನಿಮಿತ್ತವಾಗಿ. ಏನ್ ಕೇಳಿದಾನೆ ದಾವೀದನ ಮಾತು ಕೇಳಿದಿದ್ರೆ ಇಂಥ ತಪ್ಪು ಮಾಡ್ತಿದ್ನ? ಎಂಥ ಮಾತು ಕೇಳಿದೆ, ಎಂತ ಭಕ್ತನಾಗಿರಬೇಕು ದಾವೀದನು. ದಾವೀದನ ನಿಮಿತ್ತವಾಗಿ ಸೊಲೊಮೋನನ ರಾಜ್ಯವನ್ನ ದೇವರು ಕಾಪಾಡ್ತಾರಂತೆ. ದಾವೀದನಿಗೋಸ್ಕರ, ದಾವೀದನು ಭಕ್ತನಾಗಿರುವುದಕ್ಕೋಸ್ಕರ ದೇವರು ದಾವೀದನ ಮಗನಾದಂತ ಸೊಲೊಮೋನನ ಜೀವನವನ್ನು ಅಥವಾ ಆತನ ರಾಜ್ಯವನ್ನು ದೇವರು ಕಾಪಾಡ್ತಾರಂತೆ. ಕಾರಣ ಏನೋ ಗೊತ್ತಾ? ಸೊಲೊಮೋನನ ಭಕ್ತಿಯಿಂದಲ್ಲ, ದಾವೀದನ ಭಕ್ತಿಯಿಂದಂತೆ. ಸೊಲೊಮೋನನ ಭಕ್ತಿಯಿಂದ ಸೊಲೊಮೋನನ ಕಾಪಾಡ್ತಿಲ್ಲ ಇಲ್ಲಿ, ದಾವೀದನ ಭಕ್ತಿ ಅಥವಾ ದಾವೀದನ ವಿಷಯವಾಗಿ ದೇವರು ಸೊಲೊಮೋನನ ರಾಜ್ಯವನ್ನು, ಸೊಲೊಮೋನನ ಅಧಿಕಾರವನ್ನು ದೇವರು ಕಾಪಾಡ್ತಿದ್ದಾರೆ. ಪಾಪ ಮಾಡಿದಂತ ಸೊಲೊಮೋನನು, ಕೊಲೆ ಮಾಡಿದಂತ ಸೊಲೊಮೋನನು, ಮರ್ಡರರ್ ಅದು ಹೇಗ್ ದೇವ್ರು ಕ್ಷಮಿಸ್ಬಿಟ್ರು? ನಾವೇ ದೇವರ ಪಕ್ಕದಲ್ಲಿದ್ರೆ ದೇವ್ರಿಗೆ ಏನಂತ ಹೇಳ್ತಿದ್ವಿ ಗೊತ್ತಾ? ದೇವ್ರೆ, ಹೌ ಕ್ಯಾನ್ ನೀವು ಹೇಗೆ ಈ ಮಾತನ್ನ ಬರೀಲಿಕ್ಕಾಗುತ್ತೆ? ಸೊಲೊಮೋನನ ಕಾಪಾಡ್ತೀರಾ, ವೆರಿ ಗುಡ್, ಕಾಪಾಡಿ. ಆದರೆ ದಾವೀದನು ಒಳ್ಳೆಯವನಾಗಿರೋದ್ರಿಂದ ನಾನ್ ಸೊಲೊಮೋನ್ನ ಕಾಪಾಡ್ತೀನಿ ಅಂತ ಅನ್ನುವಂಥದ್ದು ಎಷ್ಟುವರೆಗೂ ಕರೆಕ್ಟು? ಯಾಕೆಂತಂದ್ರೆ ದಾವೀದನು ಮಾಡಿರುವಂತದ್ದು ಒಳ್ಳೇದೇನಿದೆ, ನಾವ್ ಅದೇ ತಾನೇ ಪ್ರೇಯರ್ ಹೇಳ್ತೇವೆ. ನಾವು ನಿಜವಾಗ್ಲೂ ದೇವ್ರ ಪಕ್ಕದಲ್ಲಿ ಇದ್ದಿದ್ರೆ ನಾವು ನಿಜವಾಗ್ಲೂ ಮೊದ್ಲು ಹೇಳ್ತಿರುವಂತದ್ದು ಅದೇ. ಏನ್ ಮಾಡಿದಾನೆ ದಾವೀದನು ಒಳ್ಳೇದು? ಅವ್ನ್ ಮಾಡಿದ್ದಂತ ಪಾಪ ಹೇಳ, ಅವ್ನ್ ಮಾಡಿರುವಂತ ತಪ್ಪು ಹೇಳ,
ದೇವ್ರ ಅದ್ ಹೇಗೆ ಕ್ಷಮಿಸ್ಬಿಡ್ತಾರೆ? ಹೌದಾ ಇಲ್ವಾ ಪ್ರಿಯರೇ? ನಮಗೂ ಈ ಪ್ರಶ್ನೆ ಸುಮಾರು ಸತ ಬಂದಿರುತ್ತೆ. ಬಟ್ ವಿ ವಿಲ್ ಸ್ಕಿಪ್ ಆಲ್ ದೋಸ್ ಕ್ವಶನ್ಸ್. ಎರೇಮಿಯನ ಗ್ರಂಥ, ಎರೇಮಿಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ. ಎರೇಮಿಯನ ಪ್ರವಾದನೆ ಗ್ರಂಥ 33ನೇ ಅಧ್ಯಾಯ 15ನೇ ವಚನ. 15ನೇ ವಚನ. ಆ ದಿನಗಳಲ್ಲಿ, ಆ ಕಾಲದಲ್ಲಿ ದಾವಿದನೆಂಬ ಮೂಲದಿಂದ ಸಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಅವನು ದೇಶದಲ್ಲಿ ನೀತಿ ನ್ಯಾಯಗಳನ್ನು ನಿರ್ವಹಿಸುವನು. ಸಾಕೋಣ. ಇದು ಯಾರನ್ನು ಕುರಿತು ಹೇಳ್ತಿರುವಂತ ಮಾತು? ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವೆನು. ಯಾರನ್ನು ಕುರಿತು ಇದು ಮಾತನಾಡ್ತಿದ್ದಾರೆ? ಮುಂದೆ ಭವಿಷ್ಯತ್ತಿನಲ್ಲಿ ಬರತಕ್ಕ ಯೇಸು ಕ್ರಿಸ್ತರನ್ನು ಕುರಿತು ಮಾತನಾಡ್ತಿರುವಂತ ಅಥವಾ ಪ್ರವಾದನೆ ಈ ಮಾತು. ಚಿಗುರನ್ನು ನಾನು ಇದ್ ಮಾಡ್ತೇನೆ. ಯಾರ ಮೂಲಕ ಈ ಚಿಗುರು ಬರುತ್ತಂತೆ? ದಾವೀದನ ಮೂಲಕ. ಪಾಪಗಳನ್ನು ಮಾಡಿ ಇಷ್ಟು ದೊಡ್ಡ ತಪ್ಪನ್ನು, ಕ್ರೈಮ್, ಮರ್ಡರರ್ ಕೇಸ್ ಇರುವಂತ ದಾವೀದನ ಮೂಲಕವಾಗಿ ಯಾರು ಬರ್ತಾರಂತೆ? ಪ್ರಪಂಚ ರಕ್ಷಕನು, ಲೋಕವನ್ನು ಕಾಪಾಡುವಂತ ಸರ್ವಾಧಿಕಾರಿ ಆದಂತ ಯೇಸು ಕ್ರಿಸ್ತರರು ಬರ್ತಾರಂತೆ. ಯಾಕೆ? ಅಬ್ರಹಾಮನ ರೆಫರೆನ್ಸ್ ತೆಗೆದುಕೊಳ್ಳಬಹುದಲ್ವಾ? ಯಾಕೆ ಮೋಶೆಯ ರೆಫರೆನ್ಸ್ ತೆಗೆದುಕೊಳ್ಬಹುದು? ದಾವೀದನಿಗಿಂತ ಬೇರೆ ಭಕ್ತರು ದೇವ್ರ ಕಾಣ್ಲೇ ಇಲ್ವಾ? ಬೇರೆ ಯಾರಾದ್ರೂ ರೆಫರೆನ್ಸ್ ತೆಗೆದುಕೊಂಡು ದೇವರು ಅವರನ್ನ ಇಂಥ ಭಕ್ತರ ನಾನು ಅವರ ಚಿಗುರಾಗಿ, ಅಥವಾ ದೇವರು ಅಂದುಕೊಂಡ್ರೆ ಯಹೂದ್ಯ ಕುಲದಲ್ಲೇ ಯಾಕೆ ಹುಟ್ಟಿಸ್ಬೇಕು? ಬೇರೆ ಕುಲದಲ್ಲಿ ಹುಟ್ಟಿಸಿದ್ರೆ ಯಾಕೆ ಆಗ್ತಿರ್ಲಿಲ್ವಾ ದೇವರಿಗೆ? ವೈ ಗಾಡ್ ಚೋಸ್ ಡೇವಿಡ್? ದೇವರು ದಾವೀದನನ್ನೇ ಆರಿಸಿಕೊಂಡು ಬರಬೇಕಾಗಿರುವಂತ ಯೇಸು ಕ್ರಿಸ್ತರವರು, ಬರಬೇಕಾಗಿರುವಂತ ರಕ್ಷಕನು, ಪ್ರಪಂಚವನ್ನು ತನ್ನ ರಕ್ತದ ಮೂಲಕವಾಗಿ ವಿಮೋಚಿಸತಕ್ಕಂತ ಯೋಗ್ಯನು, ಅರ್ಹನು, ಪರಲೋಕದಿಂದ ಇಳಿದು ಬರುತ್ತಿರುವಂತ ಮಹಾಪುರುಷನಾದಂತ ಯೇಸು ಕ್ರಿಸ್ತರವರ ಭವಿಷ್ಯವನ್ನು ಲಿಂಕ್ ಮಾಡ್ತಿರುವಂತದ್ದನ್ನ ನಾವು ನೋಡ್ತಿದ್ರೆ ದಾವೀದನ ಜೊತೆಗೆ ದೇವರು ಲಿಂಕ್ ಮಾಡ್ತಿದ್ದಾರೆ. ಇಂತಹ ಪಾಪ ಮಾಡಿದಂತ ದಾವೀದ, ಇಂಥ ಅತಿಕ್ರಮವನ್ನು ಮಾಡಿರುವಂತ ದಾವೀದ. ಜಕರ್ಯನ ಪ್ರವಾದನೆ. ಇನ್ನು ಕೆಲವು ನೋಡಿಕೊಳ್ಳೋಣ. ದಾವೀದನನ್ನು ಕುರಿತು ದೇವರು ಹೇಳ್ತಿರುವಂತ ಅಥವಾ ಕೊಡ್ತಿರುವಂತ ಸ್ಟೇಟ್ಮೆಂಟ್. ಜಕರ್ಯನ ಗ್ರಂಥ 12ನೇ ಅಧ್ಯಾಯ 8ನೇ ವಚನ. ಆ ದಿನದಲ್ಲಿ ಯೆಹೋವನು ಯೆರೂಸಲೇಮಿನವರನ್ನು ಸುತ್ತಲೂ ಕಾಪಾಡುವನು. ಅವರೊಳಗೆ ಈಗಿನ ಕುಂಟನು ಆ ದಿನದಲ್ಲಿ ದಾವೀದನಂತಿರುವನು. ದಾವೀದ ವಂಶವು ದೇವರಂತೆ, ಯೆಹೋವನ ದೂತನ ಹಾಗೆ ಅವರಿಗೆ ಮುಂದಾಳಾಗುವನು. ದಾವೀದನ ವಂಶ, ದಾವೀದನ ಜೀವನವನ್ನು ಕುರಿತು ದೇವರು ಎಂತ ಹೋಲಿಕೆ ನೋಡಿ ಪ್ರೇರೆ. ದಾವೀದನ ವಂಶವು ದೇವರಂತೆ, ಯೆಹೋವನ ದೂತನ ಹಾಗೆ ಅವರಿಗೆ ಮುಂದಾಳಾಗುವನು. ದೇವರಂತೆ, ದೇವರಂತೆ, ದೇವರಂತೆ. ಯಾರ ಜೊತೆ ಹೋಲಿಸ್ತಿದ್ದಾರೆ ಪ್ರೇರೆ? ದೇವರು ತನ್ನ ಜೊತೆಗೇನೆ ಹೋಲಿಸ್ಕೊಳ್ತಿದ್ದಾರೆ. ದೇವರಂತಿರುತ್ತಾರೆ. ಯಾರು? ದಾವೀದನು ಮಾತ್ರವಲ್ಲ, ದಾವೀದನ ಮೂಲಕವಾಗಿ, ಆತನ ಮೂಲಕವಾಗಿ ಬಂದಂತ ವಂಶವೆಲ್ಲವೂ ಹಾಗೆ ಇರುತ್ತೆ. ವಂಶವೆಲ್ಲ. ಹೌ ಇಟ್ ಇಸ್ ಪಾಸಿಬಲ್? ಇದು ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ? ಇಷ್ಟು ಭಯಂಕರವಾದಂತ, ಘೋರವಾದಂತ ಪಾಪವನ್ನು ಮಾಡಿದಂತ ದಾವೀದನಿಗೆ ದೇವರು ಇಷ್ಟೊಂದು ಅಧಿಕಾರ ಕೊಡ್ಲಿಕ್ಕೆ ಹೇಗೆ ಸಾಧ್ಯ? ಇಷ್ಟೊಂದು ದೊಡ್ಡ ಹೋಲಿಕೆಯನ್ನು ಹೋಲಿಸುವಂತದ್ದು ಹೇಗೆ ಸಾಧ್ಯ? ಈ ಮಾಡಿರುವಂತ ಒಳ್ಳೇದೇನೋ ಪಕ್ಕಕ್ಕಿಟ್ರೆ ಇದರ ವಿಷಯ ಏನು? ವಾಟ್ ಅಬೌಟ್ ದಿಸ್? ಹೌದು, ಮಾಡಿದ ದಾವೀದನು ಒಳ್ಳೆಯವನೇ, ಆದರೆ ಇದರ ವಿಷಯ ಏನು? ವಾಟ್ ಅಬೌಟ್ ದಿಸ್? ಹೌದು, ದಾವೀದನು ಮಾತು ಕೇಳಿದಾನೆ, ಆದರೆ ಈ ಸಂದರ್ಭದಲ್ಲಿ ಏನು? ವಾಟ್ ಅಬೌಟ್ ದಿಸ್? ಕೇಳ್ತೀವಲ್ವಾ ಪ್ರೇರೆ ನಾವು? ಅಥವಾ ದೇವರಿಗಾದ್ರೂ ಇದು ಗೊತ್ತೋ ಗೊತ್ತಿಲ್ವಾ ಪ್ರೇರೆ? ಗೊತ್ತು. Then why God forgiven David's sins? Then how can ದೇವರು ಹೇಗೆ ದಾವೀದನ ಪಾಪಗಳನ್ನ ಕ್ಷಮಿಸ್ಲಿಕ್ಕಾಗತ್ತೆ? ಇದುವರೆಗೂ ನಾವು ನೋಡಿರುವಂತದ್ದು ಹಳೆ ಒಡಂಬಡಿಕೆ, ಜಕರ್ಯನ ಗ್ರಂಥ, ಕೊನೆಯ ಪುಸ್ತಕಗಳಲ್ಲಿ ಒಂದು ಪುಸ್ತಕ, ಕೊನೆಯ ಇದು. ಹೊಸ ಒಡಂಬಡಿಕೆಗೆ ಬಂದ್ರು ಕೂಡ ದೇವರು ದಾವೀದನನ್ನ ಬಿಟ್ಟಿಲ್ಲ ಪ್ರೇರೆ, ಎಲ್ಲೂ ಬೇಡ. 1ನೇ ಅಧ್ಯಾಯ 1ನೇ ವಚನವನ್ನ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ
1ನೇ ಅಧ್ಯಾಯ 1ನೇ ವಚನ. ಪ್ರಾರಂಭದ ಪುಸ್ತಕ, ಪ್ರಾರಂಭದ ಅಧ್ಯಾಯ, ಪ್ರಾರಂಭದ ವಚನ. ಏನ್ ಯೇಸು ಹೇಳ್ತಿದ್ದಾರೆ ನೋಡಿ. ಕ್ರಿಸ್ತನ ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವಿದನ ವಂಶದವನು, ದಾವಿದನು ಅಬ್ರಹಾಮನ ವಂಶದವನು. ನೋಡಿ, ಯೇಸು ಕ್ರಿಸ್ತನ ವಂಶಾವಳಿ ಹೇಳ್ತಿದ್ದಾರೆ. ಆ ಯೇಸು ಕ್ರಿಸ್ತನ ವಂಶಾವಳಿ ನಿಮಗೆ ಅರ್ಥ ಆಗಬೇಕು ಅಂತಂದ್ರೆ ದಾವಿದನ ಜೀವನ ಅರ್ಥ ಆಗಬೇಕು. ದಾವಿದನ ಜೀವನ ನಿಮ್ಗೆ ಅರ್ಥ ಆಗಬೇಕು ಅಂತಂದ್ರೆ ಅಬ್ರಹಾಮನ ಜೀವನ ನಿಮ್ಗೆ ಅರ್ಥ ಆಗಬೇಕು. ಡೈರೆಕ್ಟ್ ಆಗಿ ಅಬ್ರಹಾಮನಿಗೆ ಲಿಂಕ್ ಮಾಡ್ಬೋದಲ್ಲ, ಮಾಡಿಲ್ಲ. ದೇವರು ಯಾರ ಜೊತೆಗೆ ಲಿಂಕ್ ಮಾಡ್ತಿದ್ದಾರೆ? ದಾವಿದನ ಮೂಲಕ ಅಬ್ರಹಾಮನು. ಬೇರೆ ಏನಿದೆ ದಾವಿದನಲ್ಲಿ ಇಷ್ಟೊಂದು? ಏನಿದೆ? ದೇವ್ರು ಏನ್ ಕಂಡ್ರು ದಾವಿದನಲ್ಲಿ? ಬೇರೆಯವರ ಹೆಂಡತಿಯನ್ನು ಮೋಹಿಸಿದನು, ಕೊಲೆ ಮಾಡಿಸಿದನು. ಇಷ್ಟೆಲ್ಲ ಭಯಂಕರವಾದಂತ ತಪ್ಪುಗಳನ್ನು ಮಾಡಿದಂತ ದಾವೀದನನ್ನು ಯೇಸು ಕ್ರಿಸ್ತನ ವಂಶಾವಳಿಯಲ್ಲಿ ಸೇರಿಸಿದ್ದು ಮಾತ್ರವಲ್ಲದೆ, ಹಿ ಕಾಲ್ಡ್ ಬೈ ದ ನೇಮ್ ಆಫ್ ಡೇವಿಡ್. ದಾವೀದನ ಹೆಸರಿನಲ್ಲೇ ದೇವರ ಆತನನ್ನ, ಯೇಸು ಕ್ರಿಸ್ತರವ್ರನ್ನ ಕರೀತಿದ್ದಾರೆ. ಯೇಸು ಕ್ರಿಸ್ತರವರ ವಂಶಾವಳಿ ಸ್ಟಾರ್ಟ್ ಆಗ್ಬೇಕಂತಂದ್ರೆ ಯು ಕಾನ್ ಸ್ಟಾರ್ಟ್ ವಿತೌಟ್ ದ ನೇಮ್ ಆಫ್ ಡೇವಿಡ್. ದಾವೀದನ ಹೆಸರಿಲ್ಲದೆ ನಾವು ಯೇಸು ಕ್ರಿಸ್ತರವರ ವಂಶಾವಳಿಯನ್ನು ಅಥವಾ ಯೇಸು ಕ್ರಿಸ್ತರವರ ಜೀವನವನ್ನು, ಯೇಸು ಕ್ರಿಸ್ತರವರ ಇತಿಹಾಸವನ್ನು ಮಾತನಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಮಟ್ಟಕ್ಕೆ ದೇವರು ಲಿಂಕ್ ಮಾಡ್ಬಿಟ್ಟಿದ್ದಾರೆ ದಾವೀದನಿಗೂ ಯೇಸು ಕ್ರಿಸ್ತರವರಿಗೆ. ಇಂಥ ದೊಡ್ಡ ಪಾಪವನ್ನು ಮಾಡಿದಂತ ದಾವೀದ. ಮಾರ್ಕನ ಬರೆದ ಸುವಾರ್ತೆಗಳು, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 35ನೇ ವಚನ. 12ನೇ ಅಧ್ಯಾಯ 35ನೇ ವಚನ. ಯೇಸು ದೇವಾಲಯದಲ್ಲಿ ಉಪದೇಶ ಮಾಡುತ್ತಿರಲಾಗಿ ಪ್ರಶ್ನೆ ಮಾಡಿ, ಶಾಸ್ತ್ರಿಗಳು ಬರಬೇಕಾದ ಕ್ರಿಸ್ತನನ್ನು ದಾವಿದನ ಮಗನೆಂದು ಹೇಳುತ್ತಾರಲ್ಲ, ಅದು ಹೇಗಾದೀತು? ಯಾರ ಮಗನಂತೆ? ಯೋಸೇಫನ ಮಗ ಅಲ್ಲ, ಮರಿಯಮ್ಮಳ ಮಗ ಅಲ್ಲ. ಯಾರ ಮಗ? ದಾವೀದನ ಮಗ. ಯೇಸು ಕ್ರಿಸ್ತನಿಗಿಂತ ಎಷ್ಟೋ ತರಗಳ ಹಿಂದೆ ಇರುವಂತ ದಾವೀದನ ಮಗ. ಆಧಾರ್ ಕಾರ್ಡ್ ಅಲ್ಲಿ ಯೋಸೇಫನ, ಸನ್ ಆಫ್ ಜೋಸೆಫ್ ಅಂತ ಇರುತ್ತೆ. ಬಟ್ ಸಮಾಜಕ್ಕೆ ತಿಳಿದಿರುವಂತ ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನು ಯೋಸೇಫನ ಮಗನಾಗಿ ತಿಳಿಯಲ್ಪಡುವುದಕ್ಕಿಂತ ಹೆಚ್ಚಾಗಿ ದಾವೀದನ ಮಗನಾಗಿ ತಿಳಿಯಲ್ಪಡ್ತಿದ್ದಾರೆ. ಸನ್ ಆಫ್ ಡೇವಿಡ್. ಹೌ ಕ್ಯಾನ್ ಯು ಟೆಲ್? ನಾವೇ ದಾವೀದನ ಮಕ್ಕಳೆಂದು ಕರೆಯಲ್ಪಡ್ಲಿಕ್ಕೆ ನಮಗೆ ಭಯ ಆಗತ್ತೆ. ನೀನ್ ಹೇಗ್ ಕರೆಯಲ್ಪಡ್ತಿದೀಯ? ದಾವೀದನ ಮಗನಾಗಿ ಕರೆಯಲ್ಪಡುವಂತವನು ಯೋಗ್ಯನು, ಅರ್ಹನು, ಉನ್ನತನು, ದೇವರು ಕಳುಹಿಸಿಕೊಟ್ಟವನಾಗಿರಬೇಕು. ನೀನ್ ಆತನೇನಾ ಎಂಬಂತ ಪ್ರಶ್ನೆ ಆ ದಿನಮಾನಗಳಲ್ಲಿ ಯೇಸು ಕ್ರಿಸ್ತರನ್ನು ಕುರಿತು ಬಂತು. ನಮಗಿವಾಗ ಬರ್ತಿರುವಂತ ಪ್ರಶ್ನೆ, ದಾವೀದನ ಮಗನಾಗಿ ಕರೆಯಲ್ಪಡುವಷ್ಟು ಏನಿದೆ ದಾವೀದನಲ್ಲಿ? ಏನಿದೆ ದಾವೀದನಲ್ಲಿ? ಹಾಡುಗಳನ್ನ ಬರೆದ್ಬಿಟ್ರೆ ದೇವರು ಕೊಟ್ಬಿಡ್ತಾರ? ದೇವರಿಂತ ಪದವಿಯನ್ನ ಕೊಟ್ಬಿಡ್ತಾರ? ಹೌದಲ್ವ ಪ್ರಿಯರೇ? ದಾವೀದನು ತನ್ನ ಜೀವಮಾನದಲ್ಲೆಲ್ಲ ಮಾಡಿರುವಂತದ್ದು ಏನಾದ್ರು ಇದೆಯಾ ಅಂತಂದ್ರೆ, ದೇವರಿಗೋಸ್ಕರ ಉನ್ನತವಾಗಿ ಹಾಡುಗಳನ್ನ ಆಡಿದ್ದಾರೆ. ವೆರಿ ಗುಡ್. ಹಾಡುಗಳನ್ನ ಆಡಿದ್ದಾರೆ. ಹಾಡುಗಳನ್ನು ಆಡಿ, ಹಾಡುಗಳನ್ನು ಬರೆದು, ಕೀರ್ತನೆಗಳನ್ನು ರಚಿಸಿರುವುದರಿಂದ ದೇವರು ಆತನಿಗೆ ಕೊಡುತ್ತಿರುವಂತ ಈ ಪರಿಸ್ಥಿತಿಗೂ ಏನಾದ್ರೂ ಸಂಬಂಧಗಳಿದಾವ? ನಮಗೆ ಏನಾದ್ರೂ ಹೋಲಿಕೆ ನಮಗೆ ಕಾಣಿಸ್ತಿದೆಯಾ? ಹೌ ಕಮ್ ಗಾಡ್ ಕ್ಯಾನ್ ಡೂ ದಿಸ್? ದೇವರು ಹೇಗೆ ದಾವೀದನಿಗೆ ಈ ಮಟ್ಟಕ್ಕೆ, ಈ ಲೆವೆಲ್ಗೆ ಗೌರವವನ್ನ ಕೊಡ್ಲಿಕ್ಕಾಗತ್ತೆ? ಇಷ್ಟೇನಾ? ಇಲ್ಲ. ಚರಿತ್ರೆ ನೋಡಿಕೊಂಡ್ರು ದೇವರ ದಾವೀದನನ್ನ ಬಿಟ್ಟಿಲ್ಲ. ಯೇಸು ಕ್ರಿಸ್ತರವರ ಜೀವನವನ್ನು ನೋಡಿಕೊಂಡ್ರು ದೇವರ ದಾವೀದನನ್ನ ಬಿಟ್ಟಿಲ್ಲ. ಈಗ ನಾವು ಭವಿಷ್ಯವನ್ನ ನೋಡೋಣ. ಫ್ಯೂಚರ್. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 7ನೇ ವಚನ. 3ನೇ ಅಧ್ಯಾಯ 7ನೇ ವಚನ. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು, ಯಾರೂ ಮುಚ್ಚಕೂಡದಂತೆ ತೆರೆಯುವವನು. ಸಾಕೋಣ, ಸಾಕು. ಇದು 7 ಸಭೆಗಳನ್ನು ಕುರಿತು ಏಳು ಸಭೆಗಳಿಗೆ ಬರುತ್ತಿರುವಂತ ಪತ್ರಿಕೆಯಲ್ಲಿ ಫಿಲದೆಲ್ಫಿಯ ಸಭೆಯನ್ನು ಕುರಿತು ಇವಾಗ ನಾವು ಮಾತನಾಡುತ್ತಿದ್ದೇವೆ. ಹೇಗೆ ದೇವರು
ಅಲ್ಲೂ ಕೂಡ, ಭವಿಷ್ಯತ್ತಲ್ಲೂ ಕೂಡ ನೀವು ಪರಲೋಕಕ್ಕೆ ಹೋದ್ರು ಕೂಡ ಎಂಟ್ರಿ ಬೋರ್ಡ್ ಅಲ್ಲಿ, ಎಂಟ್ರಿ ಗೇಟ್ ಅಲ್ಲೇ ಕಾಣಿಸುವಂತದ್ದು ಡೇವಿಡ್, ಕಿಂಗ್ ಡೇವಿಡ್, ಅರಸನಾದ ದಾವೀದನು ಅಥವಾ ದಾವೀದನು, ಭಕ್ತನಾದ ದಾವೀದನು. ಏನ್ ಹೇಳ್ತಿದ್ದಾರೆ ನೋಡಿ, ಪರಿಶುದ್ಧನು, ಸತ್ಯವಂತನು, ದಾವೀದನ ಬೀಗದ ಕೈಯುಳ್ಳವನು. ದಾವೀದನ ಬೀಗದ ಕೈ, ದಾವೀದನ ಬೀಗದ ಕೈ, ದಾವೀದನ ಬೀಗದ ಕೈ. ಇನ್ಯಾರು ದಾವೀದನಿಗಿಂತ ದೊಡ್ಡ ಭಕ್ತರು ಇನ್ಯಾರು ದೇವರಿಗೆ ಕಾಣಿಸ್ಲೇ ಇಲ್ವಾ ಪ್ರೇರ ಹೋಲಿಸ್ಲಿಕ್ಕೆ? ಹೇಗೆ ದೇವರ ದಾವೀದನ ಬತ್ಸೆಬಳೊಂದಿಗೆ ಮಾಡಿರೋ ಪಾಪವನ್ನ ಮರೆತೋಗ್ಬಿಟ್ರ, ಮಾಡಿರುವಂತ ಕೊಲೆಯನ್ನ ಮರೆತೋಗ್ಬಿಟ್ರ? ದೇವರು ಹೇಗೆ, ಹೌ ಕ್ಯಾನ್ ಗಾಡ್ ಡೂ ದಿಸ್? ದೇವರು ಹೇಗೆ ದಾವೀದನನ್ನು, ಆತನು ಮಾಡಿದಂತ ಪಾಪವನ್ನು ಕ್ಷಮಿಸುವುದಕ್ಕೆ ಹೇಗೆ ಕ್ಷಮಿಸ್ಬಿಟ್ರು ದೇವರು? ಮಾಡಿರುವಂತದ್ದೇನಾದ್ರು ಚಿಕ್ಕದು ಓಕೆ ಅಂತ ಅಂದುಕೊಳ್ಳುವಷ್ಟು ಪಾಪ ದಾವೀದರವರು ಏನಾದ್ರು ಮಾಡಿದಾರ? ದಾವೀದರವರು ಮಾಡಿರುವಂತ ಪಾಪ ಬಹಳ ಬಹಳ ದೊಡ್ಡ. ದೆನ್ ಹೌ ಕಮ್ ಗಾಡ್ ಕ್ಯಾನ್ ಸೇವ್ ಹಿಮ್ ಆರ್ ಫರ್ಗಿವ್ ಹಿಮ್? ಪ್ರೇರೆ, ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತದ್ದು ಏನಂತಂದ್ರೆ, ದೇವರು ದೊಡ್ಡವರು, ಆತನ ನಿರ್ಣಯಗಳು ದೊಡ್ಡವು, ಆತನ ಆಲೋಚನೆ, ಆತನ ಪ್ರಣಾಳಿಕೆ ಬಹಳ ಉನ್ನತವಾದವುಗಳು. ಉನ್ನತವಾದ ದೇವರ ಪ್ರಣಾಳಿಕೆ, ಉನ್ನತವಾದಂತ ದೇವರ ನಿರ್ಣಯಗಳು, ಉನ್ನತವಾದಂತ ದೇವರ ಆ ಒಂದು ಉದ್ದೇಶಗಳು ನಮಗ ಅರ್ಥ ಆಗಬೇಕು ಅಂತಂದ್ರೆ ದೇವರು ಮೊದಲು ನಮಗ ಅರ್ಥ ಆಗಬೇಕು. ಸೆಕೆಂಡ್ ಆಫ್ ಆಲ್, ಭಕ್ತರ ಜೀವನಗಳು ನಮ್ಗೆ ಅರ್ಥ. ಹೌದು, ದಾವೀದರವರು ತಪ್ಪು ಮಾಡಿದ್ದಾರೆ. ಹೌದು, ತಪ್ಪು ಮಾಡಿದ್ದಾರೆ, ಭಯಂಕರವಾದಂತ ತಪ್ಪೆ, ಹೌದು, ಸತ್ಯ. ಮತ್ತೆ ದೇವರು ಇಷ್ಟೊಂದು ಲವ್ ಮಾಡ್ತಿರ್ಬೇಕಾದ್ರೆ, ದಾವೀದನನ್ನ ಇಷ್ಟೊಂದು ಹೆಚ್ಚಿಸುತ್ತಿರಬೇಕಾದ್ರೆ, ಇಷ್ಟು ಮಾತುಗಳನ್ನು ದಾವೀದರವರನ್ನು ಕುರಿತು ಬರೆಯುತ್ತಿರಬೇಕಾದ್ರೆ, ಪರಲೋಕದ 7 ಸಭೆಗಳಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಹಳೆ ಒಡಂಬಡಿಕೆಯಲ್ಲಿ, ಆ ಹಳೆ ಒಡಂಬಡಿಕೆಯಲ್ಲಿ ದಾವೀದನಲ್ಲಿ ಎಷ್ಟು ದೂರ, ಎಷ್ಟು ಅಂತರವಿದೆ ಇಬ್ಬರಿಗೂ, 2 ಮಾತುಗಳಿಗೂ. ಹೊಸ ಒಡಂಬಡಿಕೆ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಡ್ತಿರುವಂತ ಮಾತಿಗೂ, ಹಳೆ ಒಡಂಬಡಿಕೆ ಅರಸರ ಗ್ರಂಥದಲ್ಲಿರುವಂತ ಸಂದರ್ಭಕ್ಕೂ ಎಷ್ಟು ದೂರವಿದೆ, ಎಷ್ಟು ಆಳವಿದೆ. ಆದರೂ ದೇವರು ದಾವೀದನ ನೇಮ್ನ ಮೆನ್ಷನ್ ಮಾಡ್ತಿದ್ದಾರೆ, ದಾವೀದನ ಹೆಸರನ್ನ ದೇವರು ಪ್ರಪೋಸ್ ಮಾಡ್ತಿದ್ದಾರೆ. ಇಷ್ಟು ದೇವರು ದಾವೀದರವರನ್ನ ಪ್ರೀತಿ ಮಾಡ್ತಿರ್ಬೇಕಾದ್ರೆ, ಆಯ್ತು ಬಿಡಪ್ಪ, ನೀನ್ ಮಾಡಿರುವಂತ ತಪ್ಪನ್ನ ನಾನು ಮುಂದಿನ ಪೀಳಿಗೆಗಳಿಗೆ ಹೇಳೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ನಾನ್ ಮರ್ತೋಗ್ತಿದ್ದೇನೆ, ನೀನು ಮರ್ತೋಗ್ಬಿಡು, ಇಲ್ಲಿಗೆ ಇದನ್ನ ಮುಚ್ಬಿಡೋಣ ಅಂತ ಅನ್ಕೊಂಡ್ಬಿಟ್ಟು ದೇವರು ಕ್ಲೋಸ್ ಮಾಡ್ಬೋದಿತ್ತಲ್ಲ. ದೇವ್ರು ಬರೆಸದೆ ಇರ್ಬೋದಿತ್ತಲ್ಲ. ದೇವರಿಗಿರುವಂತ ಒಳ್ಳೆಯ ಲಕ್ಷಣ, ದೇವರಿಗಿರುವಂತ ಗುಣಗಳಲ್ಲಿ ಒಂದು ಪ್ರಾಮುಖ್ಯವಾದಂತ ಗುಣವೇನಾಗುತ್ತಪ್ಪ, ತಪ್ಪೇ ಆದರೂ, ನೀನು ಮಾಡಿರುವಂತದ್ದು ದೋಷವೇ ಆಗಿದ್ದರು, ಆ ತಪ್ಪನ್ನು ತಪ್ಪು ಎಂಬುದಾಗಿ ದೇವರು ಹೇಳ್ತಾರೆ. ಆ ತಪ್ಪನ್ನು ತಪ್ಪು ಎಂಬುದಾಗಿ ದೇವರು ಹೇಳ್ತಾರೆ. ನಿನಗೆ ಮಾತ್ರವಲ್ಲ, ನಿನ್ನ ಮುಂದಿನ ಪೀಳಿಗೆಗೂ ಕೂಡ ಹೇಳ್ತಾರೆ. ಸೊ ದಟ್ ದೇವರಿಗೆ ಇಂಥ ವಿಷಯದಲ್ಲಿ ತಪ್ಪು ಮಾಡಿದ್ರೆ ಕೋಪ ಬರುತ್ತೆ ಎಂಬಂತ ಸಂಗತಿ ನಮಗ್ ತಿಳಿದಿರ್ಬೇಕು. ನಾವು ಭಯ ಪಡ್ಬೇಕು, ನಾವು ಎಚ್ಚರಗೊಳ್ಳಬೇಕು. ಅದಕ್ಕೆ ದೇವರು ಬರೆಸ್ತಾರೆ. ದಾವೀದನ ಜೀವನದಲ್ಲೂ ಕೂಡ ಬತ್ಸೆಬಳ ವಿಷಯದಲ್ಲಿ ದಾವೀದನು ಮಾಡಿದಂತ ತಪ್ಪನ್ನು ದೇವರು ಸ್ಕಿಪ್ ಮಾಡಿಲ್ಲ, ಎರೇಸರ್ ಇಂದ ರಬ್ ಮಾಡಿಲ್ಲ. ಈ ರೋಟ್ ಇಟ್, ಏನು ಮಾಡಿದನೋ ಪಿನ್ ಟು ಪಿನ್ ದೇವರು ಬರೆಸ್ಬಿಟ್ರು. ಬರೆಸಿದ ನಂತರವೂ ಕೂಡ ನನ್ನ ಭಕ್ತನು ಅಂತ ಹೇಳ್ತಿದ್ದಾರೆ. ನನ್ನ ಭಕ್ತನು ಹೇಗೆ ದೇವರಿಗೆ ಭಕ್ತನಾಗಿರ್ಲಿಕ್ಕೆ ಸಾಧ್ಯ, ಹೇಗೆ ದೇವರು ಭಕ್ತನೆಂಬುದಾಗಿ ಅಂಗೀಕರಿಸಲಿಕ್ಕೆ ಸಾಧ್ಯ ಅಂತಂದ್ರೆ, ದಾವೀದನು ತಪ್ಪು ಮಾಡುವಾಗ, ಮೋಹಿಸುವಾಗ, ಸಾಯಿಸುವಾಗ, ಫಾರ್ ಎಕ್ಸಾಂಪಲ್ ಬೇರೆ, ನಾವು ತಪ್ಪು ಮಾಡುವುದಕ್ಕೆ ನಿರ್ಣಯಿಸಿಕೊಂಡಾಗ ನಮ್ಮ ಮೈಂಡ್ ನಿಜವಾಗ್ಲೂ ವಾಕ್ಯ ಮರ್ತೋಗುತ್ತೆ, ಭಕ್ತಿ ಮರ್ತೋಗುತ್ತೆ, ದೇವರು ಮೊದಲೇ ಮರ್ತೋಗುತ್ತೆ. ಇಷ್ಟೆಲ್ಲ ಮರ್ತೋದ ಮೇಲೆ ಮತ್ತೆ ನಮಗೆ ದೇವ್ರ ನೆನಪಾಗೋದು ಯಾವಾಗ ಅಂತಂದ್ರೆ, ಮತ್ತೆ ಆ ತಪ್ಪು ಮಾಡಿದ ನಂತರ. ದಾವೀದನು ಬತ್ಸೆಬಳನ್ನು, ಬೇರೆಯವರ ಹೆಂಡತಿಯನ್ನು ಆಸೆ ಪಟ್ಟಾಗ ದೇವರು ನೆನಪಾಗಿಲ್ಲ, ಆಕೆಯ ಜೊತೆಗೆ ಹೋದಾಗಲೂ ಕೂಡ ದೇವರು ನೆನಪಾಗಿಲ್ಲ. ಆತನು
ಆ ಅವನು ಆ ದಾವೀದನು ಏನಾದ್ರೆ ಮಾಡಬೇಕು ಅಂತಂದುಕೊಂಡ ಮಾಡಿದ ನಂತರವಾದ್ರೂ ದೇವ್ರ ನೆನಪಾದ್ರೆ ಅಂದ್ರೆ ಆಗಿಲ್ಲ. ಅರ್ಥ ಆಗ್ತಿದ್ಯಾ ಪ್ರಿಯ? ಮಾಡಿದ ನಂತರವಾದ್ರೂ ದೇವರ ನೆನಪಾದ್ರ ಅಂತಂದ್ರೆ ಅವಾಗ್ಲೂ ಆಗಿಲ್ಲ. ಇಮ್ಮಿಡಿಯೇಟ್ ಆಗಿ ಯಾವಾಗಾದ್ರೆ ಆ ಸ್ತ್ರೀ ಬಂದು ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಾಗ್ಲೂ ಕೂಡ ದೇವ್ರ ನೆನಪಾಗಿಲ್ಲ. ಅರ್ಥ ಆಗ್ತಿದ್ಯಾ? ಅಂದ್ರೆ ತೆಗೆದುಕೊಂಡಂತ ಟೈಮ್ ಲೈನ್ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೇನೆ. ಅಂದರೆ ದಾವೀದನು ಬತ್ಸೆಬಳನ್ನು ಮೋಹಿಸಿ ಆಕೆಯನ್ನು ಕಾಂಪ್ರಮೈಸ್ ಮಾಡಿಸಿ ಮಾತನಾಡಿಸಿ ಒಂದೇ ಸಲ ಅರಮನೆಗೆ ಬಂದಿದ ತಕ್ಷಣ ದಾವೀದನಂತ ಕೆಲಸ ಮಾಡಿರ್ತಾನ ಇಲ್ಲ. ಅರಮನೆಗೆ ಬಂದು ಹೋಗೋದನ್ನ ಅಭ್ಯಾಸ ಮಾಡಿಸಿ ಆಕೆಯ ಜೊತೆಗೆ ಮಾಡಬೇಕೆಂಬಂತ ಕೆಲಸವನ್ನು ಮಾಡಿ ಆಕೆ ಗರ್ಭಿಣಿಯಾಗಿದ್ದಾಳೆ ಎಂಬಂತ ಸಂಗತಿ ತಿಳಿದುಕೊಳ್ಳೋದಕ್ಕೆ ಕೆಲವು ತಿಂಗಳುಗಳು ಹಿಡಿದಿದ್ದಾವೆ. ಆ ತಿಂಗಳುಗಳಲ್ಲಿ ಯಾವತ್ತು ದೇವರ ನೆನಪು ಬರದೇ ಇರುವಂತ ದಾವೀದನು ಯಾವಾಗಾದ್ರೆ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ಅಯ್ಯೋ ದೇವರೇ ಏನಯ್ಯ ಇಂತ ತಪ್ಪ ಆಹಾ ನಿನ್ ಗಂಡ ಎಲ್ಲಿ ಅಂತಂದ, ನಿಮ್ ಯಜಮಾನ್ರ ಎಲ್ಲಿ ಅಂತ ಕೇಳ್ದ. ಯಜಮಾನ್ರನ್ನ ಕರೆಸಿದ್ರೆ ಯಜಮಾನ ದಾವೀದನಿಗಿಂತ ದೊಡ್ಡ ಭಕ್ತನು. ಹೋಗಯ್ಯ ಮನೆಗೆ ಅಂತಂದ್ರೆ ನಾನ್ ನಿನ್ನನ್ನ ಬಿಟ್ಟು ಹೋಗಲ್ಲ ಅಯ್ಯ, ನನ್ ಫ್ರೆಂಡ್ಸ್ ಎಲ್ಲ ಯುದ್ಧದಲ್ಲಿ ಪ್ರಾಣ ಕೊಡ್ತಿದ್ರೆ ನಾನ್ ಹೇಗಯ್ಯ ಮನೆಗೆ ಹೋಗಲ್ಲ. ಆಯ್ತು, ನೀನ್ ಹೋಗಲ್ವಲ್ಲ ನಾನೇ ಕಳಿಸ್ತೇನೆ ಅಂತ ಹೇಳ್ಬಿಟ್ಟು ಲೆಟರ್ ಕೊಟ್ಟು ಕಳ್ಸಿದ್ನಂತೆ. ಲೆಟರ್ ಕೊಟ್ಟು ಕಳ್ಸಿದ್ರೆ ಮುಂದೆ ಲೈನಲ್ಲಿ ಇಡಪ್ಪ, ಫಸ್ಟ್ ಬಾಣ ಬಂದ್ ಇವನಿಗೆ ಬೀಳ್ಬೇಕು, ಸತ್ತೋಗ್ಬಿಡ್ಬೇಕು, ಸಾಯಿಸಿದ. ಅವಾಗಾದ್ರೂ ದೇವ್ರ ನೆನಪಾದ್ರ ದೇವ್ರ ನೆನಪಾಗಿಲ್ಲ. ಸಮಾಧಿ ಕಾರ್ಯಕ್ರಮ ಆಗೋಯ್ತು, ಎಲ್ಲರೂ ಊಟಕ್ ಬಂದವ್ರೆ, ಊಟಕ್ಕೆ ರಾಜನು ಕೂಡ ಬಂದವನೆ, ಅವಾಗ್ಲೂ ಕೂಡ ನೆನಪಾಗಿಲ್ಲ ದಾವೀದನಿಗೆ. ನೋಡಿ, ತೆಗೆದುಕೊಂಡಂತ ಕಾಲವೆಷ್ಟಿರಬಹುದು, ತೆಗೆದುಕೊಂಡಂತ ಟೈಮ್ ಎಷ್ಟಿರಬಹುದು. ಯಾರೋ ಒಬ್ಬ ದೇವರ ವ್ಯಕ್ತಿ ಬಂದು, ದಾವೀದನೇ ನಿನಗೊಂದು ಕತೆ ಹೇಳ್ತೇನೆ, ಕೇಳ್ತೀಯಾ? ಕತೆಗಳಂದ್ರೆ ನನ್ಗಿಷ್ಟ, ಹೇಳಪ್ಪ. ಒಬ್ಬನಿಗೆ 100 ಕುರಿಗಳಿದಾವಂತೆ, ಒಬ್ನಿಗೆ ಒಂದೇ ಕುರಿ ಇದೆಯಂತೆ. ಅವನು ಕಷ್ಟಪಟ್ಟ ಆ ಕುರಿಯನ್ನ ಪ್ರೀತಿಯಿಂದ ಬೆಳೆಸ್ಕೊಳ್ತಿರ್ಬೇಕಾದ್ರೆ 100 ಕುರಿಗಳಿರೋನ ಮನೆಗೆ ಒಬ್ಬ ಅತಿಥಿ ಬಂದಾಗ ಅವನು 100 ಕುರಿಗಳಲ್ಲಿ ಒಂದು ಕುರಿಯನ್ನ ತೆಗೆದುಕೊಂಡು ಅತಿಥಿಗಳಿಗೆ ಭೋಜನ ಮಾಡಿಸದೆ ಆ ಒಂದೇ ಕುರಿ ಇತ್ತಲ್ಲ, ಅವನ್ನ ಆ ಒಂದೇ ಕುರಿ ಮೇಲೆ ಕಣ್ಣು ಹಾಕಿ ಅದನ್ನ ತೆಗೆದುಕೊಂಡು ಬಂದು ಮಾಡ್ಬಿಟ್ಟ. ಅಷ್ಟೇ, ಸಿಂಹಾಸನದಿಂದ ಎದ್ದು ಯಾರವನು, ನನ್ನ ದೇಶದಲ್ಲಿದ್ರೆ ಕೊಂದು ಬಿಡ್ತೇನೆ, ಅದು ಬಿಡ್ತೇನೆ, ರಕ್ತಪಾತ ಮಾಡ್ಬಿಡ್ತೇನೆ, ಪೀಸ್ ಮಾಡ್ತೇನೆ, ಹಿಂಗೆ ಅಂತಂದ್ರೆ ದೇವರ ಮನುಷ್ಯನಾಗ ಚಿಕ್ಕ ಸ್ಮೈಲ್ ಕೊಟ್ಟು ಹೇಳ್ತಾರೆ, ಅಷ್ಟೊಂದು ಎಗರಾಡಬೇಡ ದಾವೀದನೇ, ಕೂತ್ಕೊಂಡು ಯೋಚನೆ ಮಾಡು. ನಿಂತ್ಕೊಂಡಿದ್ಯಲ್ಲ, ನಿಂತ್ಕೋಬೇಡ, ಕೂತ್ಕೊಂಡು ಯೋಚನೆ ಮಾಡು. ನಿನ್ನ ದೇಶದಲ್ಲಿದ್ದಾನೆ ಅಂತ ನೀನ್ ಅಂದ್ಕೊಳ್ತಿದ್ಯಲ್ಲ, ಹೌದು, ನಿನ್ನ ದೇಶದಲ್ಲೇ ಇದ್ದಾನೆ, ನಿನ್ನ ರಾಜ್ಯದಲ್ಲಿದ್ದಾನೆ, ನಿನ್ನ ಸಿಟಿಯಲ್ಲಿದ್ದಾನೆ, ನಿನ್ನ ಅರಮನೆಯಲ್ಲಿದ್ದಾನೆ, ನೀನು ಕುಳಿತಿರುವಂತ ಸಿಂಹಾಸನದ ಮೇಲಿದ್ದಾನೆ. ಯಾರು 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 ಯಾರು? ನೀನೇ. ಅಂದರೆ ಯಾರೋ ಬಂದು ಹೇಳೋವರೆಗೂ ಕೂಡ ದಾವೀದನಿಗೆ ಆತನು ಮಾಡಿದಂತ ತಪ್ಪು ಗೊತ್ತಾಗಿಲ್ಲ. 6 ತಿಂಗಳು ಹಿಡ್ದಿರ್ಬೋದಾ ಇದಕ್ಕೆ? 1 ವರ್ಷ ಹಿಡ್ದಿರ್ಬೋದಾ ಇಷ್ಟೆಲ್ಲಾ ಕತೆ ನಡಿಲಿಕ್ಕೆ? ಇಷ್ಟು ಕಾಲ ದೇವ್ರ ನೆನಪಾಗಿಲ್ವ ದಾವೀದನಿಗೆ? ಇಷ್ಟು ಕಾಲ ಯಾವ ಕೀರ್ತನೆ ಬರೆದಿಲ್ವಾ ದಾವೀದರವರು? ಮೊದ್ಲೆಲ್ಲ ಬರ್ದಿದಾರಲ್ಲ, ಈ ಗ್ಯಾಪ್ ಅಲ್ಲಿ ಏನು ಬರ್ದಿಲ್ವಾ? ಈ 6 ತಿಂಗಳ ಗ್ಯಾಪ್ ಅಲ್ಲಿ ಏನು ಬರ್ದಿಲ್ಲ. ಯಾಕಂದ್ರೆ ದೇವ್ರ ನೆನಪು ಬಂದಿಲ್ವಲ್ಲ. ಇದೆಲ್ಲ ಆದ್ಮೇಲೆ ಒಂದು ಕೀರ್ತನೆ ಬರುತ್ತೆ, ಆ ಕೀರ್ತನೆ ಇವಾಗ ನಾವು ನೋಡ್ತೇವೆ. 51ನೇ ಕೀರ್ತನೆ ತೆಗಿಯೋಣ. ಇಷ್ಟು ತಿಂಗಳು ಬರೆದಿರುವಂತ ಲೆಟರ್ನ ಇವಾಗ ಬರ್ದ್ಬಿಟ್ಟವ್ರ, ಅದ್ ಏನ್ ಸ್ಪೆಷಲ್ ಬರ್ದವ್ರೆ ನಾವ್ ನೋಡ್ಬೇಕು. 51ನೇ ಕೀರ್ತನೆ. 51ನೇ ಕೀರ್ತನೆ. ಈ ಕೀರ್ತನೆ ನಾವು ಸುಮಾರು ಲಕ್ಷಾನ್ಗಟ್ಲೆ ಸಾರಿ ಓದಿರ್ತೇವೆ, ಕೇಳಿರ್ತೇವೆ. ಬಟ್ ಇವತ್ತು ಕೂಡ ಸಂದರ್ಭ ಬಂದಿರೋದ್ರಿಂದ ನಾವೊಮ್ಮೆ ಓದಿಕೊಳ್ಳೋಣ. 51ನೇ ಕೀರ್ತನೆ 1ನೇ ವಚನದಿಂದ ಕೊನೆ ವಚನದವರೆಗೂ ನಾವು ಯಾವ ವಚನ ತೆಗೆದುಕೊಂಡ್ರು ಕೂಡ ನಮಗೆ ಈ ಸಬ್ಜೆಕ್ಟ್ ಗೆ ಬೇಕಾಗಿರುವಂತ ಆನ್ಸರ್ ಸಿಗುತ್ತೆ. 3ನೇ ವಚನ ಓದಿಕೊಳ್ಳೋಣ ಒಮ್ಮೆ. 3ನೇ ವಚನ.
ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಥ್ಯಾಂಕ್ ಯು. ನಿನಗೆ ತಪ್ಪು ಮಾಡಿದೆ. ಹ್ಮ್ ಆ ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ದಾವೀದರವರು ಯಾವಾಗಾದ್ರೆ ದೇವರ ಮನುಷ್ಯನು ಬಂದು ಆ ದಾವೀದನೇ ನೀನ್ ಈ ತರ ಮಾಡಬಾರ್ದಾಗಿತ್ತು, ಮಾಡ್ಬಿಟ್ಟಿದ್ಯಾ ಎಂಬುದಾಗಿ ಎಚ್ಚರಿಸಿದಾಗ ಅದುವರೆಗೂ ಪೆನ್ ಹಿಡಿಯದೇ ಇರುವಂತ ದಾವೀದನು, ಅದುವರೆಗೂ ಪೆನ್ನು ಪೇಪರ್ ಎಲ್ಲಿದೆಯೋ ಮರೆತೋಗಿ 6 ತಿಂಗಳು ಮರೆತೋದಂತ ದಾವೀದನು ಇಮಿಡಿಯೇಟ್ ಆಗಿ ಪೆನ್ ಪೇಪರ್ ನೆನಪಾಯ್ತು. ಕರಿತಿದ್ದಾನೆ, ನನಗೊಂದು ಪೆನ್ನು ಪೇಪರ್ ಬೇಕು. ಯಾಕಯ್ಯ? ಗೊತ್ತಿಲ್ಲ, ತಂದ್ಕೊಡಿ. ಯಾಕೆ ಅಂತಂದ್ರೆ ನಾನು ಮಾಡಿದಂತ ತಪ್ಪು ನನ್ನ ಕಣ್ಣು ಮುಂದೆ ಇದೆ. ನಾನು ಮಾಡಿರುವಂತ ಪಾಪ ನನ್ನ ಕಣ್ಣು ಮುಂದೆ ಇದೆ. ಇವಾಗ ನಾನು ಪಾಪದ ನಿಮಿತ್ತವಾಗಿ ದೇವರ ಮುಂದೆ ಪ್ರಾರ್ಥನೆ, ತಗೊಬನ್ನಿ ಪೇಪರ್ ಪೆನ್ ತೆಗೆದುಕೊಂಡು ಬನ್ನಿ. ನಾನು ದೇವರನ್ನ ಮೊರೆ ಇಡಬೇಕು. ದೇವರನ್ನ ನನ್ನ ಪಾಪದ ನಿವಾರಣೆಯ ಪ್ರಾರ್ಥನೆ ಮಾಡಬೇಕು. ತೆಗೆದುಕೊಂಡು ಬನ್ನಿ. ಆವಾಗ ಪೆನ್ನಿಂದ ಬರೆದಿರುವಂತ ಕೀರ್ತನೆ ಅಥವಾ ಪಾಪ ವಿಮೋಚನೆಯ ಪ್ರಾರ್ಥನೆ, ವಿಜ್ಞಾಪನೆ ಇವಾಗ ನಾವು ಓದಿಕೊಳ್ಳುತ್ತಿರುವಂತ ವಚನಗಳು. ದೇವರನ್ನು ಯಾವಾಗಾದರೆ ನಾನು ದ್ರೋಹ ಮಾಡಿದ್ದೇನೆ, ದೇವರನ್ನು ಯಾವಾಗಾದ್ರೆ ನಾನು ಓವರ್ಟೇಕ್ ಮಾಡಿದ್ದೇನೆ ಎಂಬಂತ ವಿಷಯ ದಾವೀದನಿಗೆ ಅರ್ಥ ಆಯ್ತಲ್ಲ ಪ್ರೇರೆ. ಇಮಿಡಿಯೇಟ್ಲಿ ಬ್ರೋಕ್ ಡೌನ್ ಹಿಮ್ಸೆಲ್ಫ್. ತನ್ನ ಹೃದಯವನ್ನು ಮುರಿದಾಕೊಂಡ ಪ್ರೇರೆ. ತನ್ನ ಹೃದಯವನ್ನು ದಾವೀದನ ಹೃದಯ ಒಡೆದೋಯ್ತು. ಯಾವ ಮಟ್ಟಕ್ಕೆ ಒಡೆದೋಯ್ತು ಅಂತಂದ್ರೆ 4ನೇ ವಚನ ನಾನು ಹೋಗ್ತೇನೆ. ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ನಿನ್ನ ನಿರ್ಣಯವು ನ್ಯಾಯವಾಗಿಯೂ ನಿನ್ನ ತೀರ್ಪು ನಿಷ್ಕಳಂಕವಾಗಿಯೂ ಇರುತ್ತದೆ. ನೀನು ಕ್ಷಮಿಸಿಬಿಡು ದೇವರೇ ಅಂತ ಹೇಳ್ತಿಲ್ಲ, ನೀನು ನ್ಯಾಯ ಮಾಡು, ತೀರ್ಪು ಮಾಡು, ನನ್ನ ಮೇಲೆ ಜಡ್ಜ್ಮೆಂಟ್ ಏನಿದೆಯೋ ಅದನ್ನ ನೀನು ಮಾಡು. ನೀನು ಶಿಕ್ಷಿಸಬೇಕು ಅಂತ ಅಂದ್ಕೊಂಡ್ರೆ ಶಿಕ್ಷಿಸ್ಬಿಡು. ಪ್ರಾರ್ಥನೆಗೆ ದಾವೀದನನ್ನ ದೇವ್ರು ಯಾಕೆ ಇಷ್ಟೊಂದು ಲವ್ ಮಾಡ್ತಾರೆ? ಯಾಕೆ ಇಷ್ಟು ಬಾರಿ ದೇವ್ರು 1000 ಸಲ ದೇವ್ರು ಯಾಕೆ ದಾವೀದನ ಚಿಗುರು, ದಾವೀದನಿಂದ ವಂಶಾವಳಿ, ಯೇಸು ಕ್ರಿಸ್ತನ ವಂಶಾವಳಿ ಎತ್ತಿದಾಗ ದಾವೀದನ ಯಾಕೆ ಇಷ್ಟು ಬಾರಿ ದೇವರು ದಾವೀದನನ್ನು ಕುರಿತು ಮಾತನಾಡ್ತಾರೆ ಅಂತಂದ್ರೆ, ನೀನು ಮಾಡಿದಂತ ತಪ್ಪಿಗೆ ನೀನು ಕ್ಷಮಾಪಣೆ ಕೇಳಲಿಲ್ಲ, ಮರ್ತೋಗು ಅಂತ ನೀನ್ ಕೇಳಲಿಲ್ಲ. ನೀನ್ ಕೇಳಿರೋದೇನ ಗೊತ್ತಾ? ದೇವರೇ, ಯು ಟೇಕ್ ಆಕ್ಷನ್, ತೆಗೆದುಕೊಂಡ ನಿರ್ಣಯವನ್ನ ಮಾಡು, ತೀರ್ಪನ್ನ, ಆದ್ರೆ ನನ್ನನ್ನ ಮಾತ್ರ ಬಿಟ್ಟಿರಬೇಡ ಅಂತ ಹೇಳಿದೆ ನೋಡು. ದಟ್ಸ್ ವೇರ್ ಐ ಲವ್ ಯು, ದಟ್ ಇಸ್ ವೇರ್ ಐ ಲೈಕ್ ಯು. ನಾನು ನಿನ್ನನ್ನ ಲವ್ ಮಾಡೋದು ಯಾಕೆ ಗೊತ್ತ ದಾವೀದನೇ? ಹೌದು, ನೀನು ಮಾಡಿದಂತ ತಪ್ಪು ಯಾರು ಮಾಡಲ್ಲ. ಯಾರು ಬೈಬಲ್ ಅಲ್ಲಿ ಯಾರಿದ್ದಾರೆ? ತಪ್ಪು ಮಾಡ್ಬಿಟ್ಟೆ, ನೀನು ತಪ್ಪು ಮಾಡಿದೆ. ಆದರೆ ಇದರ ನಂತರ ನಾವು ಮಾಡುವಂತದ್ದೇ ತುಂಬಾ ತಪ್ಪು. ಸಹಜವಾಗಿ ಪ್ರೇರೆ, ಮನುಷ್ಯರಾಗಿ ಚಿಕ್ಕದು ದೊಡ್ಡದು ನಾವು ಪಾಪಗಳನ್ನ ಮಾಡ್ತೇವೆ. ಮಾಡಿದ ನಂತರ, ಅರಿವು ಬಂದ ನಂತರ, ನಾನು ಪಾಪ ಮಾಡಿದ್ದೇವೆ ಎಂಬಂತ ಸಂಗತಿ ತಿಳಿದ ನಂತರ, ವಾಟ್ ಈಸ್ ಯುವರ್ ರಿಯಾಕ್ಷನ್? ದಟ್ ಮ್ಯಾಟರ್ಸ್ ದ ಮೋಸ್ಟ್. ನಿನ್ನ ಸ್ಪಂದನೆ ಏನು? ನೀನು ಹೇಗೆ ಅದನ್ನ ಸ್ಪಂದಿಸುತ್ತಿದ್ಯಾ? ದಟ್ ಈಸ್ ದ ವೆರಿ 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 ಇಂಪಾರ್ಟೆಂಟ್ ಅಂಡ್ ಮೇಜರ್ ಥಿಂಗ್. ನಾವು ಅದನ್ನ ತುಂಬಾ ಸಲ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಇಲ್ಲ ದೇವರು ಒಳ್ಳೆಯವರು, ದಾವೀದನ ಪಾಪವನ್ನೇ ದೇವ್ರಿಗೆ ಕ್ಷಮಿಸ್ಬಿಟ್ಟವ್ರೆ, ನನ್ನ ಪಾಪವನ್ನು ಕೂಡ ಸುಮ್ನೆ ಕ್ಷಮಿಸಿಲ್ಲ. ದಾವೀದನ ಪಾಪವನ್ನು ದೇವರು ನೀನಂದುಕೊಂಡಷ್ಟು ಸುಲಭವಾಗಿ ದೇವರು ಆತನ ಪಾಪವನ್ನು ಕ್ಷಮಿಸಲಿಲ್ಲ. ದಾವೀದನು ತನ್ನ ಹೃದಯವನ್ನು ದೇವರ ಮುಂದೆ ಸುರಿಸಿಕೊಂಡನು. ದಾವೀದನು ದೇವರು ಯಾವಾಗಾದ್ರೆ ನಾನು ತಪ್ಪು ಮಾಡಿದ್ದೇನೆ ಎಂಬಂತ ಸಂಗತಿಗಳು, ನನ್ನ ಮುಂದೆ ನನ್ನ ಪಾಪವಿದೆ ಸ್ವಾಮಿ, ನಾನು ಮರೆತೋದೆ. ಇಷ್ಟು ಕಾಲ ನಿನ್ನಿಂದ ಪಾಪ ಮಾಡಿದಾಗ ದೇವರು ನಮ್ಮ ಜೊತೆಗಿರೋದಿಲ್ಲ. ನೆನಪಿಟ್ಕೊಳ್ಳಿ, ದೇವರು ದಾವೀದನ ಜೊತೆಗೆ 6 ತಿಂಗಳು ಮಾತಾಡಿಲ್ಲ. ದೇವರು ಮಾತಾಡಿಲ್ಲ ಅಂದ್ರೆ ಪಕ್ಕಕ್ಕಿಟ್ರೆ ದಾವೀದನಿಗೆ ಏನಾಯ್ತು? ದಾವೀದನು ಕೂಡ ಮಾತಾಡಿಲ್ಲ. ನಾವೆಷ್ಟು ಕಾಲ ಆಯ್ತು ದೇವ್ರ ಜೊತೆ ಮಾತಾಡಿ? ನಮ್ದೆಷ್ಟು ಕಾಲ ಆಗಿದೆ ದೇವ್ರ ಜೊತೆ ಮಾತನಾಡಿ? ಪ್ರೇಯರ್ ಮಾಡ್ತೀವಿ, ಪ್ರೇಯರ್ ಅಲ್ಲ, ಮಾತನಾಡಿ. ಎಷ್ಟು ಕಾಲ ಆಗಿದೆ ದೇವರ ಜೊತೆಗೆ ಮಾತನಾಡಿದ ನಂತರ ಯು ಫೆಲ್ಟ್
ಸ್ಯಾಟಿಸ್ಫೈಡ್, ತೃಪ್ತಿಯಾಗಿ ಅನಿಸಿದಂತ ದಿನಗಳು ಎಷ್ಟು ದಿನಗಳಾಗ್ಬಿಟ್ಟಿದ್ದಾವೆ. ದೇವ್ರ ಜೊತೆ ಮಾತನಾಡಿದಾನೆ. ಯಾಕೆ ದಾವೀದನು ಪ್ರಾರ್ಥನೆ ಮಾಡಿಲ್ವಾ ಈ 6 ತಿಂಗಳು? ಮಾಡಿದ್ದಾರೆ ದಾವೀದನು ಪ್ರಾರ್ಥನೆ, ಬಟ್ ದೇವ್ರು ಕೇಳಿಲ್ಲ ಆ ಪ್ರಾರ್ಥನೆ. ನಾವು ಮಾಡ್ತೇವೆ ಪ್ರಾರ್ಥನೆ, ಮಾಡ್ತೇವೆ, ಕೇಳ್ತಿದಾರ ದೇವ್ರ ಪ್ರಾರ್ಥನೆ? ಕೇವಲ ನಿನಗೆ 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 ವಿರೋಧವಾಗಿ ನಾನು ದ್ರೋಹ ಮಾಡಿದ್ದೇನೆ. ದೇವರೇ, ತಪ್ಪು ಮಾಡ್ಬಿಟ್ಟಿದ್ದೇನೆ, ತಪ್ಪು ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ. ಇನ್ ಏನ್ ಬೇಕಾದ್ರೂ ಮಾಡಿ ನನ್ ಸಾಯಿಸ್ಬಿಡ್ತೀಯ, ಸಾಯಿಸ್ಬಿಡು, ನನಗೆ ಪರವಾಗಿಲ್ಲ. ನನ್ನನ್ನ ಸಾಯಿಸ್ಬಿಡ್ತೀಯ, ರಾಜ್ಯ ಕಿತ್ಕೊಂಡ್ಬಿಡ್ತೀಯ, ಮತ್ತೆ ಕುರಿಗಳನ್ನ ಮೇಯ್ಸಕ್ ಹೋಗ್ಬೇಕಾ, ಮತ್ತೆ ಆ ಹೊಲಸನ್ನ ಎತ್ತಬೇಕಾ, ಮತ್ತೆ ನಾನು ಕುರಿಗಳನ್ನ ಮೇಯಿಸುವಂತ ಕಾಡಲ್ಲಿರ್ಬೇಕಾ? ಇರ್ತೇನೆ ನಾನು, ಬಟ್ ನನ್ನನ್ನು ಮಾತ್ರ ಬಿಡಬೇಡ. ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ಮುಂದೆ ಅದೇ ಇರುತ್ತೆ ಪ್ರೇರ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃಗರ್ಭವನ್ನು ಹೊಂದಿದ ದಿನದಿಂದಲೂ ದ್ರೋಹಿಯೇ. ಯಥಾರ್ಥ ಚಿತ್ತವೇ ನನಗೆ ನಿನಗೆ ಸಂತೋಷ. ಸುಜ್ಞಾನದ ರಹಸ್ಯವನ್ನು ನನಗೆ ತಿಳಿಯಪಡಿಸು. ಯಾಕೆ ಗೊತ್ತಿಲ್ವಾ ದಾವೀದನಿಗೆ ಸುಜ್ಞಾನದ ರಹಸ್ಯ? ಯಾಕೆ ಬುದ್ಧಿ ಇಲ್ವಾ ದಾವೀದನಿಗೆ? ಇದೆ, ಹೋಯ್ತು ಬುದ್ಧಿ. ನಮಗಿಲ್ವಾ ಬುದ್ಧಿ? ಇದೆ, ಹೋಗ್ಬಿಡತ್ತೆ ತುಂಬಾ ಸಲ. ಯಾವಾಗ ಹೋಗ್ಬಿಡತ್ತೆ ಗೊತ್ತಾ? ನಿನಗೇನಾದ್ರೂ ಬೇಕಂದಾಗ ಸುಜ್ಞಾನದ ಬುದ್ಧಿ ಹೋಗ್ಬಿಡತ್ತೆ. ನಿನಗೇನಾದ್ರೂ ಅವಶ್ಯಕತೆ ಇದ್ದಾಗ ಅವಾಗ ದೇವರ ಭಕ್ತಿ ಹೋಗ್ಬಿಡುತ್ತೆ. ಎಲ್ಲ ಹೋದ್ಮೇಲೆ, ಎಲ್ಲ ಆದ್ಮೇಲೆ ಭಕ್ತಿ ಇದ್ದಂಗೆ ಇರ್ತೇವೆ, ಇರಲ್ಲ ಭಕ್ತಿ. ಸುಜ್ಞಾನದ ಬುದ್ಧಿ ಉಳ್ಳವರಾಗಿರ್ತೇವೆ, ಇರಲ್ಲ ಬುದ್ಧಿ. ಯಾಕಂದ್ರೆ ಹೋಗ್ಬಿಟ್ಟೈತಲ್ಲ, ಒಮ್ಮೆ ಹೋಗಿರುವಂತದ್ದು ಮತ್ತೆ ಬರಲ್ಲ. ಅದಕ್ಕೆ ದಾವೀದನ ಆ ಬುದ್ಧಿ ನನಗೆ ತಿಳಿಯಪಡಿಸು, ನನಗೆ ಬೇಕು. ಗೊತ್ತಿಲ್ವಾ ದಾವೀದನಿಗೆ? ಗೊತ್ತು ಗೊತ್ತು ಗೊತ್ತು, ಬದುಕಲಿಲ್ಲ. ನಮಗೂ ವಾಕ್ಯ ಗೊತ್ತು ಗೊತ್ತು ಗೊತ್ತು, ಬದುಕಲಿಲ್ಲ, ಜೀವನದಲ್ಲಿಲ್ಲ, ಹೃದಯದಲ್ಲಿಲ್ಲ, ಕ್ರಿಯೆಗಳಲ್ಲಿಲ್ಲ. ಏನ್ ಪ್ರಯೋಜನ? ದಾವೀದನ ಇಲ್ಲಿ ಕೇಳ್ತಿರುವಂತದ್ದೇನ ಗೊತ್ತಾ? ಸುಜ್ಞಾನದ ರಹಸ್ಯಗಳನ್ನು ನನಗೆ ತಿಳಿಯಪಡಿಸು ಅಂತಂದ್ರೆ, ನನಗ್ ಗೊತ್ತಿಲ್ಲ ಅಂತಲ್ಲ ದೇವ್ರೆ, ನನಗೆ ಮತ್ತೆ ನೀನು ನಿನ್ನ ಪಾದದ ಬಳಿಯಲ್ಲಿ ಕುಳಿತುಕೊಳ್ತೇನೆ, ನನಗೆ ಹೇಳ್ಕೊಡು. ಯಾಕಂತಂದ್ರೆ ಭಕ್ತಿಯಲ್ಲಿದ್ದೇನೆ, ಸುಜ್ಞಾನ ನನಗೆ ಗೊತ್ತು, ಒಳ್ಳೆ ಬುದ್ಧಿ ನನ್ನಲ್ಲಿದೆ ಅಂತ ನಾನು ಅಂದುಕೊಳ್ತಿದ್ದೇನೆ. ಒಳ್ಳೇದೇನು ನನ್ನಲ್ಲಿಲ್ಲ, ಒಳ್ಳೇದೇನು ನನ್ನಲ್ಲಿಲ್ಲ. ನಡೆಸು ನಡೆಸು ಅಂತ ಹೇಳ್ತಾ, ಈ ಸೋಪಿನ ಗಿಡದ ಬೆರಳಿನಿಂದ ನೀರನ್ನು ಚಿಮುಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು. ಆಗ ಶುದ್ಧನಾಗಿರುವೆನು. ನನ್ನನ್ನು ತೊಳೆ, ಆಗ ಹಿಮಕ್ಕಿಂತಲೂ ಬೆಳ್ಳಗಾಗುವೆನು. ನನ್ನಲ್ಲಿ ಸಂಭ್ರಮೋತ್ಸವದ ಧ್ವನಿ ಉಂಟಾಗುವಂತೆ ಮಾಡು. ಆಗ ನೀನು ಜಜ್ಜಿದ ಎಲುಬುಗಳು ಆನಂದ ಪಡುವವು. ನನ್ನ ದೋಷಕ್ಕೆ ವಿಮುಖನಾಗು, ನನ್ನ ಪಾಪಗಳನ್ನೆಲ್ಲ ಅಳಿಸಿಬಿಡು. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ಪವಿತ್ರಾತ್ಮನನ್ನು ಕುರಿತು ಸಂದರ್ಭವೇ ಇಲ್ಲದೆ ಇರುವಂತ ಸಮಯದಲ್ಲಿ ದಾವೀದನಿಗೆ ಪವಿತ್ರಾತ್ಮನಿದ್ದಾನೆ ಎಂಬಂತ ಸಂಗತಿಯ, ನಿನ್ನ ಸನ್ನಿಧಿಯಿಂದ ನನ್ನನ್ನು ತಳ್ಳಬೇಡ, ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ ತೆಗೆಯಬೇಡ. ಎಂತ ಈ ಪ್ರಾರ್ಥನೆ ದಾವೀದನು ಒಂದ್ಸಲ ಮಾಡ್ಬಿಟ್ಟು ಅಮ್ಮಯ್ಯ ಹೋಯ್ತು ಅಂತ ಅಂದ್ಕೊಂಡಿಲ್ಲ. ದೇವರು ಮತ್ತೆ ಹಿಂತಿರುಗಿ ಮಾತನಾಡೋವರೆಗೂ ದಾವೀದನ ಪ್ರತಿದಿನದ ಪ್ರಾರ್ಥನೆ ಇದೇ ಆಗಿತ್ತು. ನಾವು ಕೂಡ ಪ್ರೇಯರೇ, ಏನಾದ್ರೂ ಮಾಡಬಾರದಾದಂತ ತಪ್ಪು ಮಾಡಿದ ನಂತರ ಆ ತಪ್ಪು ಮಾಡಿದ್ದೇನೆ ಎಂಬಂತ ಸಂಗತಿ ಗೊತ್ತಾದ ನಂತರ ನಾವು ಕೂಡ ಮಾಡ್ತೇವೆ ಪ್ರಾರ್ಥನೆ. ಎಷ್ಟಲ? ಏಕ್ ಬಾರ್, ಬಾರ್ ಬಾರ್ ನೈ, ಸಿರ್ಫ್ ಏಕ್ ಬಾರ್, ಒಂದೇ ಒಂದ್ಸಲ. ಎಷ್ಟು ಸಲ ಪ್ರಾರ್ಥನೆ ಮಾಡಿದ್ದೀನಪ್ಪ? ಮಾಡಿದ್ದೇನೆ. ಯಾವಾಗ ಮಾಡಿದ್ದೆಪ್ಪ? 1 ವರ್ಷದಿಂದ ಇದೇ ಟೈಮಲ್ಲಿ ಮಾಡಿದ್ದೆ, ಮತ್ತೆ 1 ವರ್ಷ ಮಾಡಿಲ್ಲ, ಮತ್ತೆ ಈ ವರ್ಷ ಮಾಡ್ತೇನೆ. ಪ್ರಾರ್ಥನೆನೆ ಮಾಡದೇ ಇರುವಂತ ನಾವು ಮಾಡಿದಂತ ತಪ್ಪುಗಳನ್ನು ದೇವರ ಹತ್ರ ಒಪ್ಪಿಕೊಂಡು ದೇವರ ಮುಂದೆ ಕ್ಷಮಾಪಣೆನ ಕೇಳ್ತೇವ? ಅಷ್ಟಿದ್ಯಾ ನಮ್ಮ ಹತ್ರ? ಅದಕ್ಕೆ ನಾವಂದ್ರೆ ದೇವ್ರಿಗೆ ಇಷ್ಟ ಇಲ್ಲ, ದಾವೀದನಂದ್ರೆ ದೇವ್ರಿಗೆ ಇಷ್ಟ. ಅದಕ್ಕೆ ದಾವೀದನಂದ್ರೆ ದೇವ್ರಿಗೆ ಇಷ್ಟ. ಯಾಕಂತಂದ್ರೆ ಐ ಲವ್ ಡೇವಿಡ್ ಬಿಕಾಸ್ ದ ವೇ ಹಿ ಪ್ರೈಸ್, ದ ವೇ ಹಿ ರಿಪೆಂಟ್ಸ್, ದ ವೇ ಹಿ ಕಮ್ಸ್ ಇನ್ ಫ್ರಂಟ್ ಆಫ್ ಮೀ. ನನ್ನ ಬಳಿಗೆ ಬರುವಂತ ರೀತಿ ನನಗೆ ಬಹಳ ಇಷ್ಟ. ಬೇರೆ ನಾವು ಕೂಡ ತಪ್ಪು ಪಾಪ ಮಾಡ್ತೇವೆ. ಮಾಡಿದ ನಂತರ ಅದು ತಪ್ಪು ಎಂಬುದಾಗಿ ತಿಳಿದ ನಂತರ ನಾವು ಮಾಡುವಂತ ನಮ್ಮ ಹೃದಯದಲ್ಲಿ ಬರುವಂತ ಆಲೋಚನೆಗಳೇನ ಗೊತ್ತಾ? ಈ ಒಂದ್ಸಲ ಮಾಡಿ ನೆಕ್ಸ್ಟ್ ಟೈಮ್ ಇಂದ ಮಾಡಲ್ಲ. ನೆಕ್ಸ್ಟ್ ಟೈಮ್ ಏನಂದ್ಕೊಳ್ತೇವೆ ಗೊತ್ತಾ? ಈ ಒಂದ್ಸಲ ಮಾಡಿ ಮತ್ತೆ ನೆಕ್ಸ್ಟ್ ಟೈಮ್ ಇಂದ ಮಾಡಲ್ಲ. ಈ ತರ ಮಾಡಲ್ಲ 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 ಅನ್ಕೊಂಡು ಡೆಕೆಡ್ಸ್ ಹೋಗ್ಬಿಟ್ಟಿದಾವೆ. ಅಂದ್ರೆ ವರ್ಷಗಳನ್ನ ನಾವು ಕಳೆದು ಬಿಟ್ಟಿದ್ದೇವೆ.
ಇನ್ನೂ ಮಾಡ್ತಾ ಇದ್ದೇವೆ. ನಾಳೆಯಿಂದ ಮಾಡಲ್ಲ ಅಂತ ಅನ್ಕೊಂಡು ಇವತ್ತು, ನಾಳಿದ್ದಿಂದ ಮಾಡಲ್ಲ ಅಂತ ಇವತ್ತು, ನೆಕ್ಸ್ಟ್ ಇಯರ್ ಇಂದ ಮಾಡಲ್ಲ ಅಂತ ಈ ವರ್ಷ ಉದ್ದಕ್ಕೂ ಜೈ ದಾವೀದನ ಜೀವನ. ಯಾಕೆ ದೇವರು ಇಷ್ಟು ಭಯಂಕರವಾದಂತ ಪಾಪವನ್ನು ಮಾಡಿದ ನಂತರವೂ ಕೂಡ ದೇವರು ಯಾಕೆ ದಾವೀದರವರನ್ನ ಉನ್ನತವಾದಂತ ಸ್ಥಿತಿಗತಿಗಳಲ್ಲಿ ಇಟ್ಟಿದ್ದಾರೆ ಅಂತಂದ್ರೆ, ಬಿಕಾಸ್ ದಾವೀದನ ರಿಪೆಂಟೆನ್ಸ್, ದಾವೀದನ ಪಶ್ಚಾತ್ತಾಪ. ಹಾಗಂತ ಹೇಳ್ಬಿಟ್ಟು ದಾವೀದನು ಪಶ್ಚಾತ್ತಾಪ ಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ದೇವರು ಎಲ್ಲೂ ಕೂಡ ದಾವೀದನಿಗೆ ಶಿಕ್ಷೆಯನ್ನು ತೆಗೆದಿಲ್ಲ. ದೇವರು ದಾವೀದನನ್ನು ಶಿಕ್ಷಿಸಿದನು, ಪ್ರೀತಿಸಿದನು, ಕರುಣಿಸಿದನು, ಉನ್ನತ ಸ್ಥಾನಕ್ಕೆ ಏರಿಸಿ. ನಮ್ಮ ಜೀವನಗಳಲ್ಲೂ ಪ್ರೇರೆ ತಪ್ಪು ಮಾಡಿದೇವ, ತಪ್ಪು ಮಾಡಿದ ನಂತರ ದೇವರ ಮುಂದೆ ಮುಖ ಮುಖ ಆ ಮುಚ್ಕೊಂಡಿರಬೇಡಿ ಪ್ರೇರೆ. ತಪ್ಪಿಸ್ಕೊಂಡು ದೇವರ ಹತ್ರ ದಯವಿಟ್ಟು ಎಷ್ಟು ಎಲ್ಲಂತ ತಪ್ಪಿಸ್ಕೊಳ್ಲಿಕ್ಕಾಗುತ್ತೆ. ದೇವರೇ, ನಾನು ಪಾತಾಳಕ್ಕೆ ಇಳಿದೋದ್ರು ನೀನ್ ಇರ್ತೀಯಪ್ಪ, ಆಕಾಶದ ಮೇಲೆ ಏರೋ ನೀನ್ ಅಲ್ಲಿರ್ತೀಯ, ಎಲ್ಲಿ ತಪ್ಪಿಸ್ಕೊಳಕ್ ಹೋಗಕ್ಕಾಗತ್ತೆ ದೇವರಿಂದ? ಎಲ್ಲೂ ತಪ್ಪಿಸ್ಕೊಳ್ಲಿಕ್ಕಾಗಲ್ಲ. ಆದಾಮ ಅವಳು ತಪ್ಪು ಮಾಡಿದ್ರು, ತಪ್ಪು ಮಾಡಿದ ನಂತರ ಎಲ್ಲಿದ್ಯಪ್ಪ, ನಿನ್ಗೋಸ್ಕರ ಹುಡುಕ್ತಿದ್ದೇನೆ. ಅಯ್ಯೋ ಸ್ವಾಮಿ, ನಾವು ಬೆತ್ತಲೆ ಇದ್ದೇವೆ ಎಂಬಂತ ವಿಷಯ ಗೊತ್ತಾಯ್ತು, ಅದಕ್ಕೆ ಬಚ್ಚಿಟ್ಕೊಳ್ಬಿಟ್ಟಿದ್ದೇವೆ. ಬಚ್ಚಿಟ್ಕೊಳ್ಳೋ ಅಷ್ಟು ಕೆಟ್ಟವರು ದೇವರಲ್ಲ. ಒಡಿಸ್ಕೊಳ್ಳಿ, ಮಾಡಿದಂತ ತಪ್ಪಿಗೆ ದೇವ್ರು ಹೊಡಿತಾರ ಕೋಪದಿಂದ, ಒಡಿಸ್ಕೊಳ್ಳೋಣ. ಹೊಡೆದ ನಂತರ ಗಾಯ ಮಾಡುವವನು ಕಟ್ಟುವವನು ಕೂಡ ನಾನೇ. ಸಮಯವಿದ್ರೆ ಕೆಳಗಿರ ಬೇರೆ ಮುಂದಿನ 51ನೇ ಅಧ್ಯಾಯದ ಮುಂದಿನ ವಚನಗಳನ್ನು ಕೂಡ ಓದಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ದಾವೀದರವರ ಆ ಒಂದು ವಿಜ್ಞಾಪನೆ ಅಥವಾ ಆ ಒಂದು ಪ್ರಾರ್ಥನೆ ಬಹಳ ಅದ್ಭುತವಾಗಿರುತ್ತೆ. ಸಮಯವಿದ್ದಾಗ ದಯವಿಟ್ಟು ಮತ್ತೊಮ್ಮೆ ಅದನ್ನ ಧ್ಯಾನಿಸಿ. ಅದರಲ್ಲಿರುವಂತಹ ಒಂದೊಂದು ಪದದಲ್ಲೂ ಒಂದೊಂದು ಅಕ್ಷರದಲ್ಲಿರುವಂತಹ ಆಂತರ್ಯ ದಾವೀದನ ಪಶ್ಚಾತ್ತಾಪ, ದೇವರ ಮುಂದೆ ದಾವೀದನು ಬೇಡಿಕೊಳ್ಳುತ್ತಿರುವಂತ. ನಾವು ಕೂಡ ಪ್ರೇರೆ ನಮ್ಮ ಯಾಕೆ ದಾವೀದರವರು ದೇವರು ಈ ಮಟ್ಟಕ್ಕೆ ಹೆಚ್ಚಿಸಿದ್ದಾರೆ ಅಂತಂದ್ರೆ, ಬಿಕಾಸ್ ಆಫ್ ಡೇವಿಡ್ ಹಿಮ್ಸೆಲ್ಫ್. ದ ಆನ್ಸರ್ ಇಸ್ ಡೇವಿಡ್. ದಾವೀದನೇ ಅದಕ್ಕೆ ಉತ್ತರ. ದಾವೀದನ ಪ್ರಾರ್ಥನೆ ಅದಕ್ಕೆ ಉತ್ತರ. ದಾವೀದನ ತಗ್ಗಿಸುವಿಕೆ, ದಾವೀದನ ಹೃದಯವೇ ಬಹಳ ಬಹಳ ಪ್ರಾಮುಖ್ಯವಾದಂತ ಪಾತ್ರನ ಪೋಷಿಸುತ್ತೆ. ಹಾಗಾಗಿ ಪ್ರೇರೆ, ನಾವು ಹೇಗಿದೆ, ನಮ್ಮ ಭಕ್ತಿ ಹೇಗಿದೆ, ಒಮ್ಮೆ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ತಪ್ಪು ಮಾಡಿದಾಗ್ಯೂ ಕೂಡ ದೇವರ ಕ್ಷಮಿಸುವಂತ ಸಂದರ್ಭಗಳು ಬೈಬಲ್ ಅಲ್ಲಿ ಇದಾವೆ. ಆದ್ರೆ ದಾವೀದನ ವಿಷಯಕ್ಕೆ ಬರೋಷ್ಟರಲ್ಲಿ ಯಾರೋ ಪ್ರಾರ್ಥನೆ ಮಾಡಿರೋದ್ರಿಂದ ಅಲ್ಲ, ದಾವೀದನು ತನಗೋಸ್ಕರ ತಾನೇ ಪ್ರಾರ್ಥನೆ. ಸ್ಟಾರ್ಟ್ ಪ್ರೇಯಿಂಗ್ ಫಾರ್ ಯು, ಫಾರ್ ಯೋರ್ ಸೆಲ್ಫ್. ನಿನಗೋಸ್ಕರ ನೀನು ಪ್ರಾರ್ಥನೆ ಮಾಡೋದನ್ನ ಬೇರೆಯವ್ರಿಗೋಸ್ಕರ ಮಾಡಿ ಪ್ರೇಯರ್. ನಮಗೋಸ್ಕರ ಕೂಡ ನಾವು ಪ್ರಾರ್ಥನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಇದುವರೆಗೂ ನಿಮ್ಮ ಮಾತುಗಳನ್ನ ನಾವು ಕೇಳಿದ್ದೇವೆ. ನಿಮಗೆ ಇಷ್ಟವಾದಂತ, ನೀವು ಪ್ರೀತಿಸಿರುವಂತ, ನಿಮಗೆ ಹತ್ತಿರವಾದಂತ ಭಕ್ತನ ಜೀವನವನ್ನ ನಾವು ನೋಡಿದ್ದೇವೆ. ಅನೇಕ ವಿಷಯಗಳಿದಾವೆ. ಅನೇಕ ವಿಷಯಗಳಲ್ಲಿ ಒಂದು ಸಂಗತಿಯನ್ನ ನಾವು ಕಲ್ತುಕೊಂಡಿದ್ದೇವೆ ಸ್ವಾಮಿ. ತಪ್ಪು ಮಾಡಿದರು ದಾವೀದನು, ಆದರೂ ನೀವು ಆದರಿಸಿದ್ದೀರಾ, ಕರುಣಿಸಿದ್ದೀರಾ, ಕ್ಷಮಿಸಿದ್ದೀರಾ. ಅದು ಒಂದು ನಿಮ್ಮ ಕರುಣೆ ಹೃದಯ, ನಿಮ್ಮ ಕೃಪೆ. ಎರಡನೇದು ದಾವೀದನು ಒಪ್ಪಿಕೊಂಡಂತ ರೀತಿ. ಕರ್ತನೆ, ನಮ್ಮ ಜೀವನಗಳಲ್ಲೂ ಕೂಡ ಸ್ವಾಮಿ ಅನೇಕರು ಬಂದು ನೀನು ಇದು ಮಾಡ್ತಿರುವಂತದ್ದು ತಪ್ಪು, ಇದನ್ನ ನೀನು ಸರಿ ಮಾಡ್ಕೊ ಎಂದು ಹೇಳಿದಾಗ್ಯೂ ಕೂಡ ಕರ್ತನೆ, ಅದನ್ನು ಒಪ್ಪಿಕೊಳ್ಳೋದಕ್ಕಾಗದಿರುವಂತಹ ಮೊಂಡರಾಗಿ, ಕಠಿಣಸ್ಥರಾಗಿ ನಾವಿದ್ದೇವೆ. ಒಂದು ವೇಳೆ ಅಂತ ಪರಿಸ್ಥಿತಿಯಲ್ಲಿದ್ದರೆ ನಮ್ಮನ್ನು ಕ್ಷಮಿಸಿ, ನಿಮ್ಮ ಮುಂದೆ ಯಾವುದನ್ನು ಮರೆ ಮಾಡದೆ ಎಲ್ಲವನ್ನೂ ಒಪ್ಪಿಕೊಂಡು ಅದನ್ನು ಬಿಟ್ಟು ಬಿಡುವವರಾಗಿರಲು ಸಹಾಯ ಮಾಡಿ. ದಾವೀದನ ಜೀವನದನ್ನ ಕಲ್ತುಕೊಳ್ಬೇಕಾದಂತ ಅನೇಕ ಭಕ್ತಿಯ ಸಂಗತಿಗಳಿದ್ದಾವೆ. ಅದರಲ್ಲಿ ನಾವೊಂದು ನೋಡಿದ್ದೇವೆ. ಅದಕ್ಕೆ ತಕ್ಕಂತೆ ನಾವೆಲ್ಲರೂ ಜೀವಿಸಲು ಸಹಾಯ ಮಾಡಿ. ಇದುವರೆಗೂ ನಮ್ಮೆಲ್ಲರ ಜೊತೆಗೆ ನೀವು ಸಹಾಯಕನಾಗಿದ್ದು ನಡೆಸಿದಕ್ಕಾಗಿ ನಿಮಗೆ ವಂದನೆಗಳು. ಎಲ್ಲರನ್ನು ಕಾಪಾಡಿ, ಎಲ್ಲರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಡೆಸಿ, ನಿಮ್ಮ ಪ್ರೀತಿ ಕೃಪೆಗಳನ್ನು ಮಾಡಿದ ಎಲ್ಲಾ ರೀತಿಯಾದಂತ ಉಪಕಾರಗಳಿಗಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರು, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಇಂದಿಗೂ ಎಂದಿಗೂ ಸದಾ ಕಾಲ ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು. ಕ್ಷಮಿಸಿ, ಸ್ವಲ್ಪ ತಡವಾಯಿತು. ಥ್ಯಾಂಕ್ ಯು. ವಂದನೆಗಳು.